ಆಗಮಿಸಿದಾಗ ರಾಯವಟಕ ಬೆಟ್ಟವು ದೀಪಸ್ತಂಭದಂತೆ ಹೊಳೆಯಿತು. ಅದರ ಸೌಂದರ್ಯವು ಲೆಕ್ಕವಿಲ್ಲದಷ್ಟು ದೀಪಗಳು ಮತ್ತು ಆಭರಣಗಳ ಬೆಳಕಿನಿಂದ ಬೆಳಗಿತು. ದಾಳಿ ಹೂವುಗಳ ಸಿಹಿ ಪರಿಮಳ ಮತ್ತು ಸಂಗೀತದ ಶಬ್ದದಿಂದ ತುಂಬಿತ್ತು. ಪುರುಷರು ಮತ್ತು ಮಹಿಳೆಯರು ಸಂತೋಷದಿಂದ ಹಾಡಿದರು ಮತ್ತು ನೃತ್ಯ ಮಾಡಿದರು. ಧ್ವಜಗಳು ಗಾಳಿಯಲ್ಲಿ ನಿಧಾನವಾಗಿ ಬೀಸುತ್ತಿದ್ದವು. ಅವರ ಗಂಟೆಗಳು ಒಬ್ಬರ ಹೃದಯದ ಬಡಿತಕ್ಕೆ ಹೊಂದುವಂತಹ ಉತ್ಸಾಹಭರಿತ ಲಯವನ್ನು ಕೂಗುತ್ತಿದ್ದವು. ಚಿನ್ನದ ಕಂಬಗಳು, ಚಿನ್ನದ ಹಾರಗಳು ಮತ್ತು ಆಕಾಶದವರೆಗೆ ಚಾಚಿಕೊಂಡಿರುವ ಮರಗಳಿಂದ ಅಲಂಕರಿಸಲ್ಪಟ್ಟ ಆ ಬೆಟ್ಟವೇ ಒಂದು ಅದ್ಭುತವಾಗಿತ್ತು. ಗುಹೆಗಳು ಮತ್ತು ಕಾರಂಜಿಗಳಲ್ಲಿ ದೀಪಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಇಡೀ ದೃಶ್ಯದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದವು. ಎಲ್ಲೆಡೆ ಜನರು ನಗುತ್ತಿದ್ದರು, ಹಾಡುತ್ತಿದ್ದರು ಮತ್ತು ಸಂತೋಷಪಡುತ್ತಿದ್ದರು. ಅವರ ಧ್ವನಿಗಳು ಆಕಾಶವನ್ನು ಸ್ಪರ್ಶಿಸಲು ಕೋರಸ್ನಂತೆ ಏರುತ್ತಿತ್ತು. ಕೃಷ್ಣನು ಸತ್ಯಕಿಯ ಜೊತೆಗೂಡಿ ಜನಸಮೂಹದ ಮೂಲಕ ಹಾದು ಹೋದನು. ಹಬ್ಬದ ದೃಶ್ಯಗಳು ಮತ್ತು ಶಬ್ದಗಳನ್ನು ನೋಡುವಾಗ ಅವನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಅವನ ಸಂಬಂಧಿಕರು, ವಿಸ್ಮಯ ಜನಾಂಗದ ನಾಯಕರು ಅವನನ್ನು ಸ್ವಾಗತಿಸಲು ಮುಂದೆ ಬಂದರು. ಅವರ ಮುಖಗಳು ಸಂತೋಷ ಮತ್ತು ವಾತ್ಸಲ್ಯದಿಂದ ತುಂಬಿದವು. ಕೃಷ್ಣನು ಅವರ ಕಲ್ಯಾಣವನ್ನು ವಿಚಾರಿಸುತ್ತಾ ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ಸಂಜೆ ಕಳೆದಂತೆ ಕೃಷ್ಣನು ತನ್ನ ಪ್ರೀತಿ ಪಾತ್ರರಿಂದ ಸುತ್ತುವರಿದ ಸುಂದರವಾದ ಮಹಲು ಪ್ರವೇಶಿಸಿದನು. ಸತ್ಯಕಿ ತನ್ನ ಸ್ವಂತ ಕೋಣೆಗೆ ಹೋದನು. ಅವರ ಪ್ರಯಾಣದ ಉತ್ಸಾಹದಿಂದ ಅವನ ಹೃದಯ ಇನ್ನೂ ಹೊಳೆಯುತ್ತಿತ್ತು. ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ನಾಯಕನು ಅಂತಿಮವಾಗಿ ಮನೆಗೆ ಮರಳಿದನು. ಅವನ ಶೌರ್ಯ ಮತ್ತು ಕಷ್ಟಗಳನ್ನು ಜನರ ನಡುವೆ ಪಿಸುಗುಟ್ಟಿದರು ಮತ್ತು ಈಗ ಅವನು ತನ್ನ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತನ್ನ ಸುತ್ತ ಕುಳಿತಾಗ ಕೃಷ್ಣನು ತನ್ನ ತಂದೆ ಮತ್ತು ತಾಯಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮಹಾಯುದ್ಧದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅವನ ಮಾತುಗಳು ಸರಾಗವಾಗಿ ಹರಿಯುವ ನದಿಯಂತೆ ಇದ್ದವು. ಅವೆಲ್ಲವನ್ನೂ ಆಶ್ಚರ್ಯ ಮತ್ತು ಭಯದ ಅಲೆಯ ಮೇಲೆ ಹೊತ್ತೊಯ್ಯುತ್ತಿದ್ದವು. ಯುದ್ಧದ ಪ್ರಮುಖ ಘಟನೆಗಳು ಅವರ ಮುಂದೆ ತೆರೆದುಕೊಂಡವು. ಇದು ಭಗವಂತನ ಶೌರ್ಯ ಮತ್ತು ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ರಾತ್ರಿ ಕಳೆದಂತೆ ಕೃಷ್ಣನ ಕಥೆಯು ಕೊನೆಗೊಂಡಿತು, ಆದರೆ ಅದರ ಪ್ರಭಾವವು ಅವರೊಂದಿಗೆ ಶಾಶ್ವತವಾಗಿ ಉಳಿಯಿತು. ಏಕೆಂದರೆ ಆ ಕ್ಷಣದಲ್ಲಿ ಅವರು ತಮ್ಮ ಆಕಾಶದಲ್ಲಿ ನಕ್ಷತ್ರದಂತೆ ಹೊಳೆಯುವ ದೈವಿಕತೆಯ ಒಂದು ನೋಟವನ್ನು ಸೆಳೆದಿದ್ದರು. ಸಂಜೆಯ ಮೌನದಲ್ಲಿ ವಾಸುದೇವನು ತನ್ನ ಮಗ ಅರ್ಜುನನೊಂದಿಗೆ ಪ್ರಶಾಂತ ವಾತಾವರಣದಲ್ಲಿ ಕುಳಿತಿದ್ದನು. ರುದ್ರಾಕ್ಷಿಯ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅವನು ಅರ್ಜುನನ ಕಡೆಗೆ ತಿರುಗಿ, ಓ ವಿಸ್ಮಯ ವಂಶದವನೇ, ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ಮಹಾಯುದ್ಧದ ಕಥೆಗಳನ್ನು ನಾನು ಕೇಳಿದ್ದೇನೆ. ನೀನು ಪರಾಕ್ರಮಶಾಲಿಯಾದ ಆಯುಧಧಾರಿ. ನಿನ್ನ ಸ್ವಂತ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿದ್ದೆ. ನನಗೆ ಹೇಳು, ಈ ಯುದ್ಧವನ್ನು ವಿವರವಾಗಿ ವಿವರಿಸು ಎಂದು ಹೇಳಿದನು. ದೂರವನ್ನು ದಿಟ್ಟಿಸಿ ನೋಡುತ್ತಿದ್ದ ಅರ್ಜುನನು ಕುರುಗಳು ಮತ್ತು ಪಾಂಡವರ ನಡುವಿನ ಯುದ್ಧದ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಇದು ದೈತ್ಯರ ಘರ್ಷಣೆ, ಅವನು ಹೇಳಿದನು. ಎರಡು ಬದಿಗಳಿಂದ ಬಂದ ವೀರರೊಂದಿಗೆ ಆ ಮಹಾನ್ ಯೋಧನಾದ ಭೀಷ್ಮನು ತನ್ನ ನೇತೃತ್ವದಲ್ಲಿ 11 ವಿಭಾಗಗಳೊಂದಿಗೆ ಕೌರವರ ಪಡೆಗಳನ್ನು ಮುನ್ನಡೆಸಿದನು. ಇಂದ್ರನು ಆಕಾಶದ ಸೈನ್ಯವನ್ನು ಮುನ್ನಡೆಸಿದಂತೆ ಅರ್ಜುನನು ಮಾತನಾಡುತ್ತಿರುವಾಗ ಅವನ ತಾಯಿ ಸುಭದ್ರಳು ಆಕೆಯ ಅಭಿವ್ಯಕ್ತಿಯನ್ನು ಗಮನದಿಂದ ಆಲಿಸಿದಳು. ದುಃಖ ಮತ್ತು ಭಯದ ಮಿಶ್ರಣವಾಗಿತ್ತು. ಅರ್ಜುನನು ಮುಂದುವರಿಸಿದನು. ಯುದ್ಧವು 10 ದಿನಗಳ ಕಾಲ ನಡೆಯಿತು. 2 ಕಡೆಯವರು ಹೊಡೆತಗಳನ್ನು ಹೊಡೆದರು. ಅದು ಭೂಮಿಯನ್ನು ಬೆಚ್ಚಿಬೀಳಿಸಿತ್ತು. 5ನೇ ದಿನದಂದು ದ್ರೋಣನು 9 ಅಕ್ಷೌಹಿಣಿಯರನ್ನು ಯುದ್ಧಕ್ಕೆ ಮುನ್ನಡೆಸಿದನು. ಅವನ ಪರಾಕ್ರಮವು ಸಾಟಿಯಿಲ್ಲ. ಆದರೆ ಅವನು ಅಂತಿಮವಾಗಿ ಧೃಷ್ಟದ್ಯುಮ್ನನಿಂದ ಕೊಲ್ಲಲ್ಪಟ್ಟನು ಮತ್ತು ಕರ್ಣನು ಕೌರವರ ಹೊಸ ನಾಯಕನಾದನು.
ಅರ್ಜುನನು ಸ್ವತಃ ಅರ್ಜುನನಾದ ಪಾರ್ಥನಿಗೆ ಕರ್ಣನ ಶೌರ್ಯ ಮತ್ತು ಅಂತಿಮ ಪತನದ ಕಥೆಯನ್ನು ವಿವರಿಸಿದಾಗ ವಾಸುದೇವನ ಕಣ್ಣುಗಳು ವಿಶಾಲವಾದವು. ಅದರ ನಂತರ ಅರ್ಜುನರು ಹೇಳಿದನು, ಕೌರವರು ಎಲ್ಲಾ ಶಕ್ತಿಯನ್ನು ಕಳೆದುಕೊಂಡರು. ಅವರ ಸೈನ್ಯಗಳು ಪ್ರತಿ ಹಾದು ಹೋಗುವ ದಿನವೂ ಕ್ಷೀಣಿಸುತ್ತಿದ್ದವು. ನಮ್ಮ ರಾಜ ಯುಧಿಷ್ಠಿರನು ಉಳಿದ ಪಡೆಗಳನ್ನು ಮುನ್ನಡೆಸಿದನು. ಸಲ್ಲದ ಸೈನ್ಯದ ವಿರುದ್ಧ ಶೌರ್ಯದಿಂದ ಹೋರಾಡಿದನು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ವಾಸುದೇವನ ಮುಖವು ಭಾವನೆಗಳ ಮಿಶ್ರಣವನ್ನು ಪ್ರತಿಬಿಂಬಿಸಿತು. ಅನೇಕ ವೀರರ ನಿಧನದ ದುಃಖ ಮತ್ತು ಎಲ್ಲರೂ ಪ್ರದರ್ಶಿಸಿದ ಶೌರ್ಯದ ಬಗ್ಗೆ ಭಯ. ಯುದ್ಧವು ಇನ್ನೂ 8 ದಿನಗಳ ಕಾಲ ನಡೆಯಿತು. ಅರ್ಜುನನು ಹೇಳಿದನು, ಅಂತಿಮವಾಗಿ ದುರ್ಯೋಧನನು ದ್ವೈಪಾಯನ ಸರೋವರದ ನೀರಿನಲ್ಲಿ ಭೀಕರ ದ್ವಂದ್ವಯುದ್ಧದಲ್ಲಿ ಭೀಮಸೇನರಿಂದ ಕೊಲ್ಲಲ್ಪಟ್ಟನು. ಕಥೆಯು ಕೊನೆಗೊಳ್ಳುತ್ತಿದ್ದಂತೆ ವಾಸುದೇವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವನ ಸುತ್ತಲೂ ನೆರೆದಿದ್ದ ವೃಷ್ಟಿಗಳು ಆ ಭೀಕರ ಯುದ್ಧದ ನೆನಪಿಗಾಗಿ ದುಃಖ ಮತ್ತು ದುಃಖದಿಂದ ಹೊರಬಂದರು. ಅನೇಕ ರಾಜರು ತಮ್ಮ ಮರಳದ ಜೀವನವು ಕೊನೆಗೊಳ್ಳುತ್ತಿದ್ದಂತೆ ಸ್ವರ್ಗಕ್ಕೆ ಏರಿದ್ದರು. ಈ ಕ್ಷಣದಲ್ಲಿ ಯುದ್ಧದ ಭಾರವು ಗಾಳಿಯಲ್ಲಿ ಭಾರವಾಗಿ ತೂಗಾಡುತ್ತಿತ್ತು. ಅನಂತರದ ಮೌನದಲ್ಲಿ ವಾಸುದೇವನ ಮಾತುಗಳು ಗಾಳಿಯ ಮೇಲೆ ನಿಟ್ಟುಸಿರು ಬಿಟ್ಟವು. ಆ ಯುದ್ಧವು ಹೀಗೇ ನಡೆಯಿತು ಎಂದು ಅವನು ಮೃದುವಾಗಿ ಹೇಳಿದ್ದನು. ಅವನ ಧ್ವನಿಯು ನೆನಪು ಮತ್ತು ಸ್ಮರಣೆಯ ಭಾರವನ್ನು ಹೊತ್ತಿತ್ತು. ಶಾಂತವಾದ ಭೂಪ್ರದೇಶದ ಮೇಲೆ ಸೂರ್ಯನು ಮುಳುಗಿ ವಾಸುದೇವನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ಪೂಜ್ಯ ಋಷಿಯು ತನ್ನ ಮಗ ಕೃಷ್ಣನಿಗೆ ಭರತಗಳ ಮಹಾಯುದ್ಧದ ಕಥೆಯನ್ನು ವಿವರಿಸುವುದನ್ನು ಈರಷ್ಟೇ ಮುಗಿಸಿದ್ದನು. ಆದರೆ ಒಂದು ನಿರ್ಣಾಯಕ ವಿವರವು ಹೇಳಲಾಗದೆ ಉಳಿದಿದೆ. ಕೃಷ್ಣನ ಸೋದರಳಿಯನಾದ ಧೈರ್ಯಶಾಲಿ ಮತ್ತು ನಿರ್ಭೀತರಾದ ಯೋಧನಾದ ಅಭಿಮನ್ಯುವಿನ ಹಣೆಬರಹ. ಕೃಷ್ಣನ ಸಹೋದರಿ ಸುಭದ್ರಾ ಅಭಿಮನ್ಯುವಿನ ನಿಧನದ ಬಗ್ಗೆ ಮಾತನಾಡಲು ತನ್ನ ಸಹೋದರನ ಹಿಂಜರಿಕೆಯನ್ನು ಅರಿತುಕೊಂಡಳು. ತನ್ನ ಮುಖದ ಮೇಲೆ ಆತಂಕದ ನೋಟವನ್ನು ಕೆತ್ತಿದ ಅವಳು, ಕೃಷ್ಣ, ನನ್ನ ಮಗನಿಗೆ ಏನಾಯಿತು ಎಂದು ನನಗೆ ತಿಳಿಸಿ ಎಂದು ಬೇಡಿಕೊಂಡಳು. ಆ ಮಾತುಗಳು ಅವಳ ತುಟಿಗಳಿಂದ ಹೊರಬಂದ ತಕ್ಷಣ ಅವಳು ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದಳು. ತನ್ನ ಮಗಳ ಯಾತನೆಯನ್ನು ನೋಡಿದ ವಾಸುದೇವನು ಸ್ವತಃ ದುಃಖದಲ್ಲಿ ಮುಳುಗಿದನು. ಅವನು ತನ್ನ ದುಃಖದ ಭಾರದಿಂದ ಮುಳುಗಿ ಪ್ರಜ್ಞೆ ಕಳೆದುಕೊಂಡನು. ಅವನು ತನ್ನ ಹಿಡಿತವನ್ನು ಮರಳಿ ಪಡೆದಾಗ ಅವನು ಕೃಷ್ಣನ ಕಡೆಗೆ ತಿರುಗಿ, ಕೃಷ್ಣನೇ, ನೀನು ಅಭಿಮನ್ಯುವಿನ ಮರಣದ ಬಗ್ಗೆ ನನಗೆ ಏಕೆ ಹೇಳಲಿಲ್ಲ? ನಿನ್ನ ಸತ್ಯನಿಷ್ಠೆಗೆ ನೀನು ಹೆಸರುವಾಸಿಯಾಗಿದ್ದೀಯ. ಈ ರಹಸ್ಯವನ್ನು ನನ್ನಿಂದ ಏಕೆ ಮರೆಮಾಡಿಕೊಂಡೆ ಎಂದು ಕೇಳಿದನು. ಆ ದುರಂತದ ದಿನದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಕೃಷ್ಣನ ಅಭಿವ್ಯಕ್ತಿ ದುಃಖಕರವಾಗಿತ್ತು. ಅವನು ವಾಸುದೇವನಿಗೆ ಅಭಿಮನ್ಯು ಹೇಗೆ ಶೌರ್ಯದಿಂದ ಹೋರಾಡಿದರು, ದ್ರೋಣ ಮತ್ತು ಕರ್ಣರಿಂದ ಸುತ್ತುವರಿಯಲ್ಪಡುವ ಮೊದಲು 100 ಮತ್ತು 1000 ಯೋಧರನ್ನು ಕೊಂದನು ಎಂದು ಹೇಳಿದನು. ಅವನನ್ನು ದುಶ್ಯಾಸನದ ಮಗ ಎದುರಿಸಿದಾಗ ಮಾತ್ರವೇ ಅಭಿಮನ್ಯು ಅಂತಿಮವಾಗಿ ತನ್ನ ಗಾಯಗಳಿಗೆ ಬಲಿಯಾದನು. ವಾಸುದೇವನು ಕೃಷ್ಣನ ಮಾತುಗಳನ್ನು ಕೇಳಿದಾಗ ಅವನ ದುಃಖಕ್ಕೆ ಮಿತಿಯೇ ಇರಲಿಲ್ಲ. ಅವನು ತನ್ನ ಸಹೋದರನನ್ನು ಅಭಿಮನ್ಯುವಿನ ಅಂತಿಮ ಕ್ಷಣಗಳ ಬಗ್ಗೆ ಹೆಚ್ಚು ತಿಳಿಸುವಂತೆ ಬೇಡಿಕೊಂಡನು. ಜೀವನದ ಆ ಕೊನೆಯ ಕೆಲವು ಕ್ಷಣಗಳಲ್ಲಿ ಹೇಳಲಾದ ಪ್ರತಿಯೊಂದು ವಿವರವನ್ನೂ ಪ್ರತಿಯೊಂದು ಪದವನ್ನೂ ತಿಳಿಯಲು ಬಯಸಿದನು. ಕೃಷ್ಣನು ತನ್ನ ಮಗನು ಯುದ್ಧದ ಅವ್ಯವಸ್ಥೆಯಿಂದ ಸುತ್ತುವರಿದ ನಾಯಕನ ಮರಣವನ್ನು ಕಳೆದುಕೊಂಡಿದ್ದಾನೆ ಎಂದು ವಾಸುದೇವನಿಗೆ ಭರವಸೆ ನೀಡಿದನು. ಈ ಸುದ್ದಿ ಹರಿದಾಡುತ್ತಿದ್ದಂತೆ ತನ್ನ ಮೂರ್ಛೆಯಿಂದ ಇನ್ನೂ ಚೇತರಿಸಿಕೊಳ್ಳುತ್ತಿದ್ದ ಸುಭದ್ರಾ ಅಭಿಮನ್ಯುವಿನ ನಿಧನದ ಬಗ್ಗೆ ವಿಷಾದಿಸಲು ಪ್ರಾರಂಭಿಸಿದಳು. ಆಕೆ ತನ್ನ ಮಗನನ್ನು ಕರೆದು ಅವನು ಏಕೆ ಅವರಲ್ಲಿಗಿಲ್ಲ ಎಂದು ತಿಳಿಯಲು ಒತ್ತಾಯಿಸುತ್ತಾ ಅನಿಯಂತ್ರಿತವಾಗಿ ಅಳತೊಡಗಿದಳು. ವಸುದೇವನ ಪತ್ನಿ ಮತ್ತು ಪಾಂಡವರ ತಾಯಿ ಕುಂತಿ ಸುಭದ್ರನಿಗೆ ಅವರ ಮಗನು ಉದಾತ್ತ ಮರಣವನ್ನು ಕಳೆದುಕೊಂಡಿದ್ದಾನೆ ಎಂದು ನೆನಪಿಸುತ್ತಾ ಅವಳನ್ನು ಸಾಂತ್ವನ ಮಾಡಲು ಪ್ರಯತ್ನಿಸಿದರು. ಅದೃಷ್ಟದ ಅನಿವಾರ್ಯತೆಯ ಬಗ್ಗೆ ಸುಭದ್ರಳೊಂದಿಗೆ ಮಾತನಾಡುವಾಗ
ಕುಂತಿಯ ಮಾತುಗಳು ಬುದ್ಧಿವಂತಿಕೆಯಿಂದ ಕೂಡಿದ್ದವು. ಆಕೆ ತನ್ನ ಸೊಸೆಗೆ ಅಭಿಮನ್ಯು ನಶ್ವರನಾಗಿದ್ದಾನೆ ಮತ್ತು ಈ ಭೂಮಿಯ ಮೇಲಿನ ಅವನ ಸಮಯವು ಕೊನೆಗೊಂಡಿದೆ ಎಂದು ನೆನಪಿಸಿದರು. ಕುಂತಿ ಸುಭದ್ರಳನ್ನು ದುಃಖಿಸದಂತೆ ಒತ್ತಾಯಿಸಿದರು. ಅವರ ಮಗನು ಮರಣಾನಂತರದ ಜೀವನದಲ್ಲಿ ದೊಡ್ಡ ಹಣೆಬರಹವನ್ನು ಸಾಧಿಸಿದ್ದಾನೆ ಎಂದು ಭರವಸೆ ನೀಡಿದರು. ಕುಂತಿಯ ಮಾರ್ಗದರ್ಶನದಲ್ಲಿ ಸಭೆಯು ಅಭಿಮನ್ಯುವಿನ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲು ಪ್ರಾರಂಭಿಸಿತು. ಯುಧಿಷ್ಠಿರ ಮತ್ತು ಭೀಮನ ಒಪ್ಪಿಗೆಯೊಂದಿಗೆ ವೃಷ್ಣಿ ದೇವತೆ ಮತ್ತು ಅವಳಿ ಮಕ್ಕಳಾದ ಅಭಿಮನ್ಯುವಿನ ಮರಣದ ನಂತರ ಸೂರನ ವಂಶಸ್ಥರಾದ ವಾಸುದೇವನು ದುಃಖದಿಂದ ಹೊರಬಂದನು. ಆದಾಗ್ಯೂ ಅವನು ಶೀಘ್ರದಲ್ಲೇ ತನ್ನನ್ನು ತಾನೇ ರಚಿಸಿಕೊಂಡನು ಮತ್ತು ತನ್ನ ಸೋದರಳಿಯನಿಗೆ ನಂತರದ ವಿಧಿಗಳನ್ನು ಮಾಡಲು ಪ್ರಾರಂಭಿಸಿದನು. ಅವನು 6 ಮಿಲಿಯನ್ ಬ್ರಾಹ್ಮಣರಿಗೆ ಆಹಾರ, ಚಿನ್ನ, ಜಾನುವಾರು, ಹಾಸಿಗೆಗಳು ಮತ್ತು ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡಿದನು. ಕೃಷ್ಣನ ಔದಾರ್ಯಕ್ಕೆ ಕೃತಜ್ಞರಾಗಿರುವ ಬ್ರಾಹ್ಮಣರು ಅವರು ಏಳಿಗೆ ಹೊಂದುತ್ತಾರೆ ಎಂದು ಘೋಷಿಸಿದರು. ವಾಸುದೇವನ ಭಕ್ತಿಯಿಂದ ಪ್ರಭಾವಿತನಾದ ಕೃಷ್ಣನು ಸಮಾರಂಭದಲ್ಲಿ ಹಾಜರಿದ್ದನು. ಅವನು ಬ್ರಾಹ್ಮಣರ ಸಂಪತ್ತಿನ ಬಾಯಾರಿಕೆಯನ್ನು ತೃಪ್ತಿಪಡಿಸಿದನು ಮತ್ತು ಅವರ ಸಂತೋಷದ ಪಗಣದ ಧ್ವನಿಯಿಂದ ದೃಶ್ಯವು ತುಂಬಿತ್ತು. ಈ ಮಧ್ಯೆ ವಲದೇವ, ಸಾತ್ಯಕಿ ಮತ್ತು ಸತ್ಯಕ ಸೇರಿದಂತೆ ಕುಟುಂಬದ ಇತರ ಸದಸ್ಯರು ಅಭಿಮನ್ಯುವಿನ ನಂತರದ ವಿಧಿಗಳನ್ನು ನೆರವೇರಿಸಿದರು. ತಮ್ಮ ನಷ್ಟದಿಂದ ಇನ್ನೂ ತತ್ತರಿಸುತ್ತಿದ್ದ ಪಾಂಡವರು ಸಹ ದುಃಖದಿಂದ ಹೊರಬಂದರು. ಅವರು ಹಾಗೆ ಮಾಡಲು ಪ್ರಯತ್ನಿಸಿದ ಹೊರತಾಗಿಯೂ ಅವರು ಶಾಂತಿಯನ್ನು ಕಂಡುಕೊಳ್ಳಲು ವಿಫಲರಾದರು. ವಿರಾಟನ ನಗರದಲ್ಲಿ ಅವನ ಮಗಳು ಉತ್ತರ ತನ್ನ ಗಂಡನ ಮರಣದಿಂದ ಎಷ್ಟು ಮುಳುಗಿ ಹೋದರು ಎಂದರೆ ಅವಳು ಅನೇಕ ದಿನಗಳವರೆಗೆ ಆಹಾರವನ್ನು ನಿರಾಕರಿಸಿದಳು. ಅವಳ ಗರ್ಭದಲ್ಲಿರುವ ಭ್ರೂಣವು ನಾಶವಾಗಬಹುದೆಂದು ಅವಳ ಸಂಬಂಧಿಕರು ಭಯಪಟ್ಟರು. ಆಗ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಋಷಿಯಾದ ವ್ಯಾಸನು ದೃಶ್ಯದಲ್ಲಿ ಕಾಣಿಸಿಕೊಂಡನು. ಪರಿಸ್ಥಿತಿಯನ್ನು ನಿರ್ಣಯಿಸಲು ಅವನು ತನ್ನ ಆಧ್ಯಾತ್ಮಿಕ ದೃಷ್ಟಿಯನ್ನು ಬಳಸಿಕೊಂಡನು ಮತ್ತು ವಾಸುದೇವನ ಶಕ್ತಿ ಮತ್ತು ಅವನ ಸ್ವಂತ ಮಾತಿನ ಮೂಲಕ ಉತ್ತರನಿಗೆ ಮಗನು ಹುಟ್ಟುತ್ತಾನೆ ಎಂದು ಘೋಷಿಸಿದನು. ಪಾಂಡವರು ಭೂಮಿಯಿಂದ ನಿರ್ಗಮಿಸಿದ ನಂತರ ಮಗನು ಭೂಮಿಯನ್ನು ಆಳುತ್ತಾನೆ. ಕೃಷ್ಣನು ಸ್ವತಃ ವ್ಯಾಸನನ್ನು ಭೇಟಿಯಾದನು ಮತ್ತು ಋಷಿಯ ಮಾತುಗಳಿಂದ ಸಂತೋಷಪಟ್ಟನು. ಅವನು ಯುಧಿಷ್ಠಿರನಿಗೆ, ಮೊಮ್ಮಗನು ಉನ್ನತ ಆತ್ಮದ ರಾಜಕುಮಾರನಾಗುತ್ತಾನೆ. ಅವನು ಸಮುದ್ರದ ಅಂಚಿನವರೆಗೆ ಇಡೀ ಭೂಮಿಯನ್ನು ನ್ಯಾಯಯುತವಾಗಿ ಆಳುತ್ತಾನೆ ಎಂದು ಹೇಳಿದನು. ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ಕೃಷ್ಣನು ಯುಧಿಷ್ಠಿರನಿಗೆ ಭರವಸೆ ನೀಡಿದನು. ಅವನ ದುಃಖವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾದಾಗ ಯುಧಿಷ್ಠಿರನು ತನ್ನ ಸಹೋದರರನ್ನು ಕರೆದು ವ್ಯಾಸನ ಮಾತುಗಳ ಬಗ್ಗೆ ಹೇಳಿದನು. ಸದಾ ಆಶಾವಾದಿಯಾಗಿದ್ದ ಭೀಮನು ಮಾರುತನು ಸಮಾಧಿ ಮಾಡಿದ ಸಂಪತ್ತನ್ನು ಪಡೆಯಲು ಗಿರಿಸನನ್ನು ಶಿವ ಪೂಜಿಸುವಂತೆ ಮತ್ತು ಅವನಿಗೆ ಸೂಕ್ತವಾದ ಆರಾಧನೆಯನ್ನು ಸಲ್ಲಿಸಲು ಸಲಹೆ ನೀಡಿದನು. ಪಾಂಡವರು ಒಪ್ಪಿಕೊಂಡರು ಮತ್ತು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಅವರು ಹೊರಡಲು ಸಿದ್ಧರಾದಾಗ ಅನೇಕ ಬ್ರಾಹ್ಮಣರು ಅವರನ್ನು ಆಶೀರ್ವದಿಸಲು ಬಂದರು. ಅವರೊಂದಿಗೆ ವ್ಯಾಸರು ಇದ್ದರು. ಅವರು ಕುದುರೆ ಯಜ್ಞವನ್ನು ಮಾಡುವಂತೆ ಅವರನ್ನು ಒತ್ತಾಯಿಸಿದರು. ಋಷಿಯ ಅನುಮತಿಯೊಂದಿಗೆ ಪಾಂಡವರು ನಿಧಿಯನ್ನು ಸಮಾಧಿ ಮಾಡಿದ ಸ್ಥಳಕ್ಕೆ ತೆರಳಿದರು. ಅದನ್ನು ಮರಳಿ ತರಲು ಮತ್ತು ಯಜ್ಞವನ್ನು ಮಾಡುವ ತಮ್ಮ ಕರ್ತವ್ಯವನ್ನು ಪೂರೈಸಲು ನಿರ್ಧರಿಸಿದರು. ಹಸ್ತಿನಾಪುರದ ನಾಗರಿಕರು ಅವರಿಗೆ ವಿದಾಯ ಹೇಳಲು ಹೊರಬಂದಾಗ ಪ್ರಯಾಣವು ಬಹಳ ಸಂಭ್ರಮದಿಂದ ಪ್ರಾರಂಭವಾಯಿತು. ಅನೇಕ ಬ್ರಾಹ್ಮಣರು ಅವರೊಂದಿಗೆ ಆಶೀರ್ವಾದವನ್ನು ಜಪಿಸಿದರು ಮತ್ತು ಅವರ ಅನ್ವೇಷಣೆಯಲ್ಲಿ ಯಶಸ್ಸನ್ನು ಹಾರೈಸಿದರು. ಪಾಂಡವರು ಹರ್ಷಚಿತ್ತದಿಂದ ಹೊರಟರು. ವ್ಯಾಸರ ಮಾತುಗಳು ಮತ್ತು ಉಜ್ವಲ ಭವಿಷ್ಯದ ಭರವಸೆಯಿಂದ ಅವರ ಆತ್ಮಗಳು ಮೇಲೇರಿದವು. ಅವರು ಹೊರಡುವಾಗ ಯುಧಿಷ್ಠಿರನು ಕೃಷ್ಣ ಮತ್ತು ವ್ಯಾಸರ ಮಾತುಗಳನ್ನು ನೆನಪಿಸಿಕೊಂಡನು ಮತ್ತು ಅವರ ಪ್ರಯಾಣವು ಕೇವಲ ಸಾಧಿಸುವುದಷ್ಟೇ ಅಲ್ಲ,
ಎಂದು ಆತನಿಗೆ ತಿಳಿದಿತ್ತು. ಸೂರ್ಯನು ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಉದಯಿಸುತ್ತಿದ್ದಂತೆ ರಾಜ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಬಹುಸಂಖ್ಯೆಯ ಮನುಷ್ಯರು ಮತ್ತು ಪ್ರಾಣಿಗಳೊಂದಿಗೆ ಅವರ ಭವ್ಯವಾದ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವರ ಹೃದಯಗಳು ಸಂತೋಷ ಮತ್ತು ನಿರೀಕ್ಷೆಗಳಿಂದ ತುಂಬಿದವು ಮತ್ತು ಭೂಮಿಯ ವಿರುದ್ಧ ಚದುರಿದ್ದ ಚಕ್ರಗಳ ಶಬ್ದವು ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ರಾಜನ ಪರಿವಾರವು ಆಕಾಶದ ಮೆರವಣಿಗೆಯಂತೆ ಸಾಧನಕಾರರು, ಸುತ್ತಾಗಳು, ಮಗದಗಳು ಮತ್ತು ಮಧುರ ರಾಗಗಳಲ್ಲಿ ಅವನ ಸದ್ಗುಣಗಳನ್ನು ಹೊಗಳುತ್ತಿದ್ದವು. ಅವನನ್ನು ಹಿಂಬಾಲಿಸಿದ ಸೈನ್ಯವು ಆದಿತ್ಯರ ವಿಸ್ತರಣೆಯಂತೆ ಕಾಣುತ್ತಿತ್ತು. ತಮ್ಮದೇ ಆದ ಪ್ರಕಾಶಮಾನವಾದ ಶಕ್ತಿಯಿಂದ ಅಲಂಕರಿಸಲ್ಪಟ್ಟಿತ್ತು. ಅವರು ಪ್ರಯಾಣಿಸುತ್ತಿದ್ದಂತೆ ಹಸ್ತಿನಾಪುರ ರಾಜ್ಯವು ಕಾಡುಗಳು, ಆನಂದ ಉದ್ಯಾನಗಳು ಮತ್ತು ಅಂತಿಮವಾಗಿ ಭವ್ಯವಾದ ಪರ್ವತಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ರಾಜಮನೆತನದ ತಂಡವು ಹಲವಾರು ಸರೋವರಗಳು ಮತ್ತು ನದಿಗಳನ್ನು ದಾಟಿದೆ. ಅವುಗಳ ನೀರು ಸೂರ್ಯನ ಬೆಳಕಿನಲ್ಲಿ ಭೂಮಿಯಾದ್ಯಂತ ಹರಡಿದ 1000 ವಜ್ರಗಳಂತೆ ಹೊಳೆಯುತ್ತಿತ್ತು. ಅವರು ನಿಧಿಯನ್ನು ಸಮಾಧಿ ಮಾಡಲಾಗಿದೆ ಎಂದು ಹೇಳಲಾಗುವ ಪ್ರದೇಶವನ್ನು ತಲುಪಿದಾಗ ರಾಜ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಪಡೆಗಳೊಂದಿಗೆ ಶಿಬಿರವನ್ನು ಸ್ಥಾಪಿಸಲು ನಿರ್ಧರಿಸಿದನು. ರಾಜನು ಸಂಪೂರ್ಣವಾಗಿ ಸಮತಟ್ಟಾದ ಮತ್ತು ಶುಭಕರವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡನು. ಅದರ ಸುತ್ತಲೂ ಕಾವಲುಗಾರನಾಗಿ ನಿಂತಿರುವ ಪರ್ವತಗಳಿಂದ ಸುತ್ತುವರಿದಿದ್ದನು. ಪಾಂಡುವಿನ ರಾಜ ಪುತ್ರರು ಮತ್ತು ಅವರ ಸಹಚರರು, ಇತರ ರಾಜರು ಮತ್ತು ವಿದ್ವಾಂಸ ಬ್ರಾಹ್ಮಣರು ಸೇರಿದಂತೆ ವಿಸ್ತಾರವಾದ ಶಿಬಿರವನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಅವರು 6 ರಸ್ತೆಗಳು ಮತ್ತು 9 ವಿಭಾಗಗಳನ್ನು ನಿರ್ಮಿಸಿದರು. ರಾಜ ಮತ್ತು ಅವನ ಮಂತ್ರಿಗಳನ್ನು ಅದರ ಮಧ್ಯಭಾಗದಲ್ಲಿ ನಿಲ್ಲಿಸಲಾಯಿತು. ಸೈನ್ಯದೊಂದಿಗೆ ಬರುವ ಉಗ್ರ ಆನೆಗಳಿಗೆ ಪ್ರತ್ಯೇಕ ಪ್ರದೇಶವನ್ನು ನಿಗದಿಪಡಿಸಲಾಯಿತು. ಶಿಬಿರವು ರೂಪುಗೊಳ್ಳುತ್ತಿದ್ದಂತೆ ರಾಜ ಯುಧಿಷ್ಠಿರನು ಬ್ರಾಹ್ಮಣರ ಕಡೆಗೆ ತಿರುಗಿ ಅವರ ಯೋಜನೆಗಳೊಂದಿಗೆ ಮುಂದುವರಿಯಲು ಹೇಳಿದನು. ಬುದ್ಧಿವಂತರೇ, ಈ ವಿಷಯದಲ್ಲಿ ಏನು ಮಾಡಬೇಕೆಂಬುದನ್ನು ನಾವು ಮಾಡೋಣ ಎಂದು ಹೇಳಿದನು. ನಮ್ಮ ಪ್ರಯತ್ನಗಳಿಗೆ ಶುಭ ದಿನ ಮತ್ತು ನಕ್ಷತ್ರ ಪುಂಜವನ್ನು ನಿಗದಿಪಡಿಸೋಣ. ನಾವು ಇಲ್ಲಿ ಹೆಚ್ಚು ಸಮಯ ಕಾಯಬಾರದು, ನಿಗೂಢವಾಗಿ ಕಾಯಬೇಕು. ರಾಜನ ಮಾತುಗಳಿಂದ ಸಂತೋಷದಿಂದ ತುಂಬಿದ ಬ್ರಾಹ್ಮಣರು, ಇಂದಿನ ದಿನವು ನಿಜವಾಗಿಯೂ ಶುಭಕರವಾಗಿದೆ. ಅನುಕೂಲಕರ ನಕ್ಷತ್ರ ಪುಂಜವು ತಲೆ ಮೇಲೆ ಹೊಳೆಯುತ್ತಿದೆ ಎಂದು ಉತ್ತರಿಸಿದರು. ನಾವು ಈ ಉನ್ನತ ವಿಧಿಗಳನ್ನು ಪೂರೈಸಲು ಪ್ರಯತ್ನಿಸುತ್ತೇವೆ. ಅವರು ಹೇಳಿದರು, ನಾವು ಇಂದು ಉಪವಾಸ ಮಾಡೋಣ ಮತ್ತು ಕೇವಲ ನೀರಿನ ಮೇಲೆ ಮಾತ್ರ ಬದುಕುತ್ತೇವೆ. ನೀವು ಸಹ ಈ ಭಕ್ತಿಯ ಕಾರ್ಯದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುವುದಿಲ್ಲವೇ? ಪಾಂಡುಗಳ ರಾಜಪುತ್ರರು ಬ್ರಾಹ್ಮಣರ ಪ್ರಸ್ತಾಪವನ್ನು ಒಪ್ಪಿಕೊಂಡರು ಮತ್ತು ಆ ರಾತ್ರಿಯನ್ನು ಕಳೆದರು. ಎಲ್ಲ ಆಹಾರದಿಂದ ಉಪವಾಸ ಮಾಡಿದರು ಮತ್ತು ಯಜ್ಞದಲ್ಲಿ ಉರಿಯುತ್ತಿರುವ ಬೆಂಕಿಯಂತೆ ಕುಶ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿದ್ದರು. ಮೋಡಗಳಿಲ್ಲದ ಬೆಳಿಗ್ಗೆ ವಿದ್ವಾಂಸರಾದ ಬ್ರಾಹ್ಮಣರು ಮತ್ತೊಮ್ಮೆ ರಾಜ ಯುಧಿಷ್ಠಿರನನ್ನು ಉದ್ದೇಶಿಸಿ ಮಾತನಾಡಿದರು. ಅವರ ಮಾತುಗಳು ಮುಂದೆ ಏನಾಗಲಿದೆ ಎಂಬುದರ ಭರವಸೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ವಿವಿಧ ವಿಷಯಗಳ ಬಗ್ಗೆ ಅವರ ಪ್ರವಚನವನ್ನು ಕೇಳುವಾಗ ರಾಜನ ಕಣ್ಣುಗಳು ನಿರೀಕ್ಷೆಯಿಂದ ಹೊಳೆಯುತ್ತಿದ್ದವು. ಈ ಕ್ಷಣದಲ್ಲಿ ತನ್ನ ಸಹೋದರರು ಮತ್ತು ಅವನಿಗೆ ಮಾರ್ಗದರ್ಶನ ನೀಡಿದ ಬುದ್ಧಿವಂತರಿಂದ ಸುತ್ತುವರಿದ ರಾಜ ಯುಧಿಷ್ಠಿರನು ಏಕತೆ ಮತ್ತು ಉದ್ದೇಶದ ಭಾವವನ್ನು ಅನುಭವಿಸಿದ್ದನು. ಅದು ಅವರನ್ನು ಮುಂದಿನ ಪರೀಕ್ಷೆಗಳಲ್ಲಿ ಕೊಂಡೊಯ್ಯುತ್ತದೆ. ಒಂದು ದೊಡ್ಡ ಆಚರಣೆಯ ಮಧ್ಯೆ ಬ್ರಾಹ್ಮಣರು ರಾಜ ಯುಧಿಷ್ಠಿರನ ಬಳಿ ಒಂದು ಪ್ರಸ್ತಾಪದೊಂದಿಗೆ ಬಂದರು. ನಾವು 3 ಕಣ್ಣುಗಳ ದೇವತೆಯಾದ ಪ್ರಬಲ ಮಹಾದೇವನಿಗೆ ಅರ್ಪಣೆಗಳನ್ನು ಮಾಡೋಣ ಎಂದು ಅವರು ಹೇಳಿದರು. ಆತನ ಆಶೀರ್ವಾದದಿಂದ ನಾವು ನಮ್ಮ ಗುರಿಯನ್ನು ಸಾಧಿಸುತ್ತೇವೆ. ಬ್ರಾಹ್ಮಣರನ್ನು ಮೆಚ್ಚಿಸಲು ಮತ್ತು ದೇವತೆಯನ್ನು ಸಮಾಧಾನಪಡಿಸಲು
ಉತ್ಸುಕನಾಗಿದ್ದ ರಾಜನು ಅಗತ್ಯವಾದ ಆಚರಣೆಗಳನ್ನು ಸಿದ್ಧಪಡಿಸುವಂತೆ ಅವರಿಗೆ ಸೂಚನೆ ನೀಡಿದನು. ಸೂರ್ಯನು ಪರ್ವತಗಳ ಮೇಲೆ ಉದಯಿಸುತ್ತಿದ್ದಂತೆ ಪುರೋಹಿತನಾದ ದಮ್ಯನು ಪವಿತ್ರ ವಿಧಿಗಳನ್ನು ಪ್ರಾರಂಭಿಸಿದನು. ಅವನು ಮಂತ್ರಗಳನ್ನು ಜಪಿಸಿದನು, ಪವಿತ್ರವಾದ ಬೆಣ್ಣೆಯನ್ನು ಬೆಂಕಿಗೆ ಅರ್ಪಿಸಿದನು. ಅದು ಧೂಪವನ್ನು ಸೇವಿಸಿದಾಗ ಅದು ಸಿಡಿಯಿತು ಮತ್ತು ಉಗುಳಿತು. ದೌಮ್ಯನು ಎಚ್ಚರಿಕೆಯಿಂದ ಆಯ್ದುಕೊಂಡು ಅವನ ಪ್ರಾರ್ಥನೆಗಳಿಂದ ಪವಿತ್ರಗೊಳಿಸಿದ ಹೂವುಗಳ ಸಿಹಿ ಸುವಾಸನೆಯಿಂದ ಗಾಳಿಯು ತುಂಬಿತು. ದೇವರಿಗೆ ಸರಿಹೊಂದುವ ಔತಣವಾದ ಮೋದಕಗಳು, ಹಣ್ಣುಗಳು ಮತ್ತು ಮಾಂಸವನ್ನು ಬಲಿಪೀಠದ ಮೇಲೆ ಇರಿಸಲಾಗಿತ್ತು. ಮುಂದೆ ಪುರೋಹಿತನು ತನ್ನ ಗಮನವನ್ನು ಮಹಾದೇವನ ಆಕಾಶ ಪ್ರಯಾಣದಲ್ಲಿ ಜೊತೆಗಿದ್ದ ಪ್ರೇತಾತ್ಮಗಳ ಕಡೆಗೆ ತಿರುಗಿಸಿದನು. ವಿವಿಧ ಹೂವುಗಳು, ಹುರಿದ ಭತ್ತ ಮತ್ತು ಎಳ್ಳಿನ ಬೀಜಗಳು ಮತ್ತು ಹಾಲಿನಿಂದ ತಯಾರಿಸಿದ ಸಿಹಿತಿಂಡಿಗಳೊಂದಿಗೆ ದೌಮ್ಯನು ಈ ಪಾರಮಾರ್ಥಿಕ ಸಹಚರರನ್ನು ಸಮಾಧಾನಪಡಿಸಲು ಅಗತ್ಯವಾದ ಆಚರಣೆಗಳನ್ನು ಮಾಡಿದನು. ದೇವರುಗಳನ್ನು ಗೌರವಿಸಲು ಉತ್ಸುಕನಾಗಿದ್ದ ರಾಜನು ಬ್ರಾಹ್ಮಣರಿಗೆ ಸಾವಿರಾರು ಗಿಳಿಗಳನ್ನು ನೀಡಿದನು. ಅವರು ಅವುಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದರೂ ಆಚರಣೆಯು ಮುಂದುವರೆದಂತೆ ಈ ಪ್ರದೇಶವು ಧೂಪಗಳ ಸುಗಂಧ ಮತ್ತು ಹೂವುಗಳ ಸಿಹಿ ಸುವಾಸನೆಯಿಂದ ತುಂಬಿದ ನಿಜವಾದ ಸ್ವರ್ಗವಾಯಿತು. ಪೂಜ್ಯ ವಶಿಯಾದ ವ್ಯಾಸನೊಂದಿಗೆ ರಾಜನು ಭೂಮಿಯ ಕೆಳಗೆ ಹೂತುಹೋದ ನಿಧಿಯತ್ತ ಸಾಗಿದನು. ಗೌರವ ಮತ್ತು ವಂದನೆಗಳೊಂದಿಗೆ ಅವರು ಸಂಪತ್ತಿನ ಒಡೆಯನಾದ ಶಿವ ಮತ್ತು ಅವನ ನಿಷ್ಠಾವಂತ ಸಹಚರರಾದ ಯಕ್ಷರಿಗೆ ಗೌರವ ಸಲ್ಲಿಸಿದರು. ಅವರು ನಿಧಿಯನ್ನು ಅಡಗಿಸಿಟ್ಟಿದ್ದ ಸ್ಥಳವನ್ನು ಸಮೀಪಿಸುತ್ತಿದ್ದಂತೆ ರಾಜನು ಅದನ್ನು ಉತ್ಖನನ ಮಾಡಿಸಿದನು ಮತ್ತು ಅವರ ಕಣ್ಣುಗಳಿಗೆ ಎಂಥ ಅದ್ಭುತ ದೃಶ್ಯ ಕಂಡಿತು. ವಿವಿಧ ರೂಪಗಳ ಹಡಗುಗಳು, ಬುಂದರ, ಕಟಾಹ, ಕಲಸ, ವರ್ಧಮಾನಗಳು ಮತ್ತು ಅಸಂಖ್ಯಾತ ಭಜನೆಗಳು, ಸುಂದರವಾದ ಕರಕುಶಲತೆಯ ಹಡಗುಗಳು ಪತ್ತೆಯಾದವು. ಆ ಸಂಪತ್ತನ್ನು ರಕ್ಷಣೆಗಾಗಿ ದೊಡ್ಡ ಕರಾಪುಟಗಳಲ್ಲಿ ಇರಿಸಲಾಗಿತ್ತು. ಆದರೆ ರಾಜನ ಪುರುಷರು ಒಂಟೆಗಳು, ಕುದುರೆಗಳು, ಆನೆಗಳು, ಕಾರುಗಳು, ಬಂಡಿಗಳು, ಹೇಸರಗತ್ತೆಗಳು ಮತ್ತು ಅಮೂಲ್ಯ ಸರಕುಗಳೊಂದಿಗೆ ಮನುಷ್ಯರನ್ನು ತುಂಬಿಸುತ್ತಿದ್ದು, ಪ್ರತಿ ಒಂಟೆಯ ಮೇಲೆ 16,000 ನಾಣ್ಯಗಳನ್ನು, ಪ್ರತಿ ಕಾರಿನ ಮೇಲೆ 8,000 ನಾಣ್ಯಗಳನ್ನು ಮತ್ತು ಪ್ರತಿ ಆನೆಯ ಮೇಲೆ 24,000 ನಾಣ್ಯಗಳನ್ನು ಇಡಲಾಗುತ್ತಿತ್ತು. ಕುದುರೆಗಳು, ಹೇಸರಗತ್ತೆಗಳು ಮತ್ತು ಮನುಷ್ಯರ ಮೇಲೆ ಪ್ರಮಾಣಾನುಗುಣವಾದ ಹೊರೆಗಳನ್ನು ಇಡಲಾಗುತ್ತಿತ್ತು. ಅವರು ತಮ್ಮ ಹೊರೆಯ ಭಾರವನ್ನು ಕಷ್ಟಪಟ್ಟು ಹೊತ್ತುಕೊಳ್ಳುತ್ತಿದ್ದರು. ಅವರು ಆನೆಯ ಹೆಸರಿನಿಂದ ಕರೆಯಲ್ಪಡುವ ನಗರಕ್ಕೆ ಹೊರಟಾಗ ರಾಜನ ಮೆರವಣಿಗೆಯು ಕುರು ಜನಾಂಗದ ಎಲ್ಲಾ ಶಾಶ್ವತವಾದಿಗಳ ಹೃದಯಗಳನ್ನು ಸಂತೋಷಪಡಿಸಿತು. ದೌಮ್ಯನು ದಾರಿಯನ್ನು ಮುನ್ನಡೆಸುತ್ತಿದ್ದಾಗ ಪ್ರಬಲ ಆತಿಥೇಯರು ಪ್ರತಿದಿನ ಸಣ್ಣ ಮೆರವಣಿಗೆಗಳನ್ನು ಮಾಡಿದರು. ಇದನ್ನು ಗೋಯುತ 4 ಮೈಲಿಗಳಿಂದ ಅಳೆಯಲಾಗುತ್ತಿತ್ತು. ಅವರ ಹೊರೆಯ ಭಾರವು ಹತ್ತಿಕ್ಕುತ್ತಿತ್ತು. ಆದರೆ ಅವರು ತಮ್ಮ ತಲೆಯಲ್ಲಿ ಆಶ್ಚರ್ಯ ಮತ್ತು ಭಯದ ಹಾದಿಯನ್ನು ಬಿಟ್ಟು ರಾಜಧಾನಿಯ ಕಡೆಗೆ ಸಂಪತ್ತನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಿದ್ದರು. ಹಸ್ತಿನಾಪುರ ನಗರದಲ್ಲಿ ರಾಜ ವೈಭವದ ಶಬ್ದಗಳಿಂದ ತುಂಬಿದ ಗಲಭೆಯ ಮಹಾನಗರವಾದ ದ್ವಾರಕಾದ ಪ್ರಸಿದ್ಧ ರಾಜಕುಮಾರ ವಾಸುದೇವನು ತನ್ನ ಪರಿವಾರದೊಂದಿಗೆ ಆಗಮಿಸಿದನು. ಯುಯುಧನ, ಚಾರುದೇಶನ, ಸಾಮ, ಗದ, ಕೃತವರ್ಮನ್, ಶರಣ, ನಿಸ್ಸಾತ ಮತ್ತು ಉನ್ಮುಖ ಸೇರಿದಂತೆ ತನ್ನ ನಿಷ್ಠಾವಂತ ಸಹಚರರೊಂದಿಗೆ ಅವನು ರಾಜ ಧೃತರಾಷ್ಟ್ರನ ಅರಮನೆಗೆ ತೆರಳಿದನು. ಅವರು ನಗರವನ್ನು ಪ್ರವೇಶಿಸಿದಾಗ ವಾಸುದೇವನನ್ನು ರಾಜ ಮತ್ತು ಬುದ್ಧಿವಂತ ಮತ್ತು ಉದಾತ್ತ ಸಲಹೆಗಾರನಾದ ವಿದುರನು ಬಹಳ ಗೌರವದಿಂದ ಸ್ವಾಗತಿಸಿದನು. ಯುದ್ಧದಲ್ಲಿ ತಮ್ಮ ಅನೇಕ ರಕ್ಷಕರನ್ನು ಕಳೆದುಕೊಂಡ ವಿಶಿಷ್ಟ ಮಹಿಳೆಯರನ್ನು ಸಾಂತ್ವನ ಮಾಡಲು ಅವನು ಬಂದಿದ್ದಾನೆಂದು ಹೇಳಲಾಗುತ್ತಿದ್ದ ಕಾರಣ ಋಷಿ ರಾಜಕುಮಾರನ ಉಪಸ್ಥಿತಿಯು ಸಂತೋಷ ಮತ್ತು ಗೌರವವನ್ನು ಪಡೆಯಿತು. ವಾಸುದೇವನ ಆಗಮನಕ್ಕಾಗಿ ಆತಂಕದಿಂದ ಕಾಯುತ್ತಿದ್ದವರಲ್ಲಿ ದ್ರೌಪದಿ, ಉತ್ತರ ಮತ್ತು ಸುಭದ್ರಾ ಇದ್ದರು. ಅವರೆಲ್ಲರೂ ತಮ್ಮ ಪ್ರೀತಿ ಪಾತ್ರರ
ನಷ್ಟದಿಂದ ತೀವ್ರವಾಗಿ ಬಾಧಿತರಾಗಿದ್ದರು. ತಮ್ಮ ಸೋದರಳಿಯ ಮರಣದ ಆಲೋಚನೆಯಿಂದ ದುಃಖಿತಳಾಗಿದ್ದ ವಾಸುದೇವನ ತಾಯಿಯ ಚಿಕ್ಕಮ್ಮ ಕುಂತಿ ಅವರೊಂದಿಗೆ ಸೇರಿಕೊಂಡರು. ವೃಷ್ಣಿ ರಾಜಕುಮಾರನು ಅರಮನೆಯೊಳಗೆ ಪ್ರವೇಶಿಸಿದಾಗ ಆತನಿಗೆ ಬಹಳ ಸಂಕಟದ ದೃಶ್ಯವೊಂದು ಎದುರಾಯಿತು. ಕುಂತಿ, ದ್ರೌಪದಿ, ಸುಭದ್ರ ಮತ್ತು ಇತರ ಹೆಂಗಸರು ಕಣ್ಣೀರಿನಿಂದ ಕೆಂಪಾಗಿದ್ದಳು. ಆಗ ವಾಸುದೇವನು ತನ್ನ ಸ್ವಂತ ತಂದೆಯ ಚಿಕ್ಕಮ್ಮನನ್ನು ನೋಡಿದನು. ಆಕೆಯ ಧ್ವನಿಯು ಭಾವೋದ್ರೇಕದಿಂದ ಉಸಿರುಗಟ್ಟಿತು. ಆಕೆ ತನ್ನ ಸಹೋದರಿಯ ಮಗನನ್ನು ಪುನರುಜ್ಜೀವನಗೊಳಿಸುವಂತೆ ಬೇಡಿಕೊಂಡಳು. ವಾಸುದೇವ ಎಂದು ಕೂಗಿದ ಕುಂತಿ, ನೀನು ನಮ್ಮ ಆಶ್ರಯ ಮತ್ತು ಮಹಿಮೆ. ಈ ಮಗು ತನ್ನ ರಕ್ಷಣೆಗಾಗಿ ನಿನ್ನ ಮೇಲೆ ಅವಲಂಬಿತವಾಗಿದೆ. ಓ ಯಾದವ ವೀರನೇ, ನಿನಗೆ ನಿನ್ನ ಪ್ರತಿಜ್ಞೆ ನೆನಪಿದೆಯೇ? ಮಗು ಸತ್ತು ಹೋದರೆ ಅದನ್ನು ಮತ್ತೆ ಜೀವಂತಗೊಳಿಸುತ್ತೀಯಾ ಎಂದು ನೀ ಹೇಳಿದ್ದೀಯಾ ಎಂದು ಕೂಗಿದಳು. ಮೃತ ಶಿಶುವನ್ನು ಎತ್ತಿದ ಕುಂತಿಯು ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ವಾಗ್ದಾನವನ್ನು ಪಾಲಿಸುವಂತೆ ವಾಸುದೇವನನ್ನು ಬೇಡಿಕೊಂಡಳು. ಕುಂತಿಯ ಮಾತುಗಳಿಂದ ವೃಷ್ಣಿ ರಾಜಕುಮಾರನ ಹೃದಯವು ನಡುಗಿತು ಮತ್ತು ಅವನು ಅವಳನ್ನು ನಿಧಾನವಾಗಿ ಹಿಡಿದುಕೊಂಡು ನೆಲದಿಂದ ಅವಳನ್ನು ಮೇಲಕ್ಕೆತ್ತಿದನು. ಮಗುವನ್ನು ಪುನರುಜ್ಜೀವನಗೊಳಿಸಲು ಮತ್ತು ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ತನ್ನ ಶಕ್ತಿಯಿಂದ ಎಲ್ಲವನ್ನೂ ಮಾಡುವುದಾಗಿ ಭರವಸೆ ನೀಡುವ ಮೂಲಕ ಅವನು ಅವಳನ್ನು ಸಾಂತ್ವನಗೊಳಿಸಿದ್ದರು. ವಾಸುದೇವನು ಮಾತನಾಡುತ್ತಿದ್ದಂತೆ ಅಲ್ಲಿದ್ದ ಇತರ ಹೆಂಗಸರು ಅಳಲು ಪ್ರಾರಂಭಿಸಿದರು. ಅವರ ಧ್ವನಿಗಳು ಅರಮನೆಯಾದ್ಯಂತ ಪ್ರತಿಧ್ವನಿಸುತ್ತಾ, ಅಯ್ಯೋ, ವಾಸುದೇವನ ಸೋದರಳಿಯ ಮಗ ಸತ್ತಿದ್ದಾನೆ. ಆದರೆ ರಾಜಕುಮಾರನ ಮಾತುಗಳು ಭರವಸೆಯ ಮಿಲುವಿಕೆಯನ್ನು ತಂದವು ಮತ್ತು ಕುಂತಿ, ದ್ರೌಪದಿ ಮತ್ತು ಸುಭದ್ರ ಎಲ್ಲರೂ ತಮ್ಮ ಮೊಣಕಾಲುಗಳ ಮೇಲೆ ಬಿದ್ದು ವಾಸುದೇವನು ತನ್ನ ವಾಗ್ದಾನವನ್ನು ಉಳಿಸಿಕೊಂಡು ಮಗುವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಾರ್ಥಿಸಿದರು. ಪ್ರಶಾಂತವಾದ ಭೂಪ್ರದೇಶದ ಮೇಲೆ ಸೂರ್ಯ ಉದಯಿಸುತ್ತಿದ್ದಂತೆ ಸುಭದ್ರೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತನ್ನ ಸಹೋದರ ಕುಂತಿಯು ನಿಧಾನವಾಗಿ ಎದ್ದು ಕುಳಿತಿರುವುದನ್ನು ನೋಡಿದವು. ಅವಳ ದುಃಖವು ಸ್ಪಷ್ಟವಾಗಿತ್ತು ಮತ್ತು ಅವಳು ಗಟ್ಟಿಯಾಗಿ ಅಳುತ್ತಿದ್ದಳು. ಅವಳ ಭಾವನೆಗಳ ಭಾರದಿಂದ ಹೊರಬಂದಳು. ಓ ಕಮಲದ ದಳಗಳಂತಹ ಕಣ್ಣುಗಳಿಂದ ನೀನುರವಳು ಕೂಗಿದಳು. ಅರ್ಜುನನ ಮೊಮ್ಮಗನನ್ನು ಬುದ್ಧಿವಂತ ಮತ್ತು ಬುದ್ಧಿವಂತನಾಗಿ ನೋಡಿ. ಅಯ್ಯೋ, ಕುರು ರಾಜವಂಶವು ಸೋತು ಹೋಗಿದೆ ಮತ್ತು ಒಂದು ಮಗು ಜನಿಸಿತು. ದುರ್ಬಲ ಮತ್ತು ನಿರ್ಜೀವವಾಗಿದೆ. ಭೀಮಸೇನನನ್ನು ನಾಶ ಮಾಡಲು ದ್ರೋಣನ ಮಗನಿಂದ ಪ್ರೇರೇಪಿಸಲ್ಪಟ್ಟ ಹುಲ್ಲಿನ ಬ್ಲೇಡ್ ಉತ್ತರ ವಿಜಯ ಮತ್ತು ನನ್ನ ಮೇಲೆ ಬಿದ್ದಿತ್ತು. ಸುಭದ್ರಳು ತನ್ನ ಹೃದಯವನ್ನು ಸುರಿಯುತ್ತಿದ್ದಾಗ ಅವಳು ತಡೆದುಕೊಳ್ಳಲಾಗದ ನಾಯಕನಾದ ಕೃಷ್ಣನನ್ನು ಪ್ರಾರ್ಥಿಸುವ ಕಣ್ಣುಗಳಿಂದ ನೋಡಿದಳು. ಓ ಕೇಶವ, ಆ ಬ್ಲೇಡ್ ಇನ್ನೂ ನನ್ನ ಹೃದಯವನ್ನು ಚುಚ್ಚುತ್ತದೆ. ಅವಳು ಬೇಡಿಕೊಂಡರು, ಏಕೆಂದರೆ ನನ್ನ ಮಗನ ಸಂತತಿಯಿಂದ ಜನಿಸಿದ ಈ ಮಗುವನ್ನು ನಾನು ಜೀವಂತವಾಗಿ ಮತ್ತು ಚೆನ್ನಾಗಿ ನೋಡುತ್ತಿಲ್ಲ. ನೀತಿವಂತನಾದ ರಾಜ ಯುಧಿಷ್ಠಿರನು ಏನು ಹೇಳುತ್ತಾನೆ? ಅಭಿಮನ್ಯುವಿನ ಮಗನು ಹುಟ್ಟಿ ಸತ್ತಿದ್ದಾನೆ ಎಂದು ಕೇಳಿದಾಗ ಭೀಮಸೇನ, ಅರ್ಜುನ ಮತ್ತು ಮದ್ರಾವತಿಯ ಪುತ್ರರು ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಸುಭದ್ರೆಯ ಮಾತುಗಳನ್ನು ಕೃಷ್ಣನು ಗಮನವಿಟ್ಟು ಆಲಿಸಿದನು. ಆತನ ಭಾವವು ಸಹಾನುಭೂತಿಯ ಮುಖವಾಡವಾಗಿತ್ತು. ಆಕೆಯು ಯುದ್ಧದಲ್ಲಿ ತನ್ನ ಸ್ವಂತ ಮರುವನ್ನು ಕಳೆದುಕೊಂಡಿದ್ದರಿಂದ ಆಕೆಯ ದುಃಖದ ಆಳವನ್ನು ಆತ ಚೆನ್ನಾಗಿ ತಿಳಿದುಕೊಂಡಿದ್ದನು. ಆಕೆ ಮಾತನಾಡುತ್ತಿರುವಾಗ ಕುಂತಿಯ ಪಕ್ಕದಲ್ಲಿ ನಿಂತಿರುವ ಕುಂತಿ, ಪ್ರೀತಾ ಮತ್ತು ದ್ರೌಪದಿ ಇಬ್ಬರ ಮುಖಗಳನ್ನು ಆತ ಚಿಂತೆಯಿಂದ ನೋಡುತ್ತಿದ್ದನು. ಸುಭದ್ರನು ಕೃಷ್ಣನನ್ನು ಬೇಡಿಕೊಳ್ಳುತ್ತಲೇ ಇದ್ದನು. ದ್ರೋಣನ ಮಗನು ಪಾಂಡವ ಸ್ತ್ರೀಯರ ಭ್ರೂಣಗಳನ್ನು ನಾಶ ಮಾಡಲು ಪ್ರಯತ್ನಿಸಿದಾಗ ತಾನು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದನು. ಓ ವೈರಿಗಳ ಕೊಕ್ಕರೆ, ನಾನು ನಿನ್ನ ಇಚ್ಛೆಯನ್ನು ನಿರಾಶೆಗೊಳಿಸುತ್ತೇನೆ. ನಾನು ಕಿರೀಟಿನ ಮಗನನ್ನು ಜೀವಂತಗೊಳಿಸುತ್ತೇನೆ ಎಂದು ಹೇಳಿದರು. ಓ ಕೃಷ್ಣ, ಆ ಮಾತುಗಳನ್ನು ನೆನಪಿಸಿಕೊಳ್ಳಿ. ಅವಳು ಬೇಡಿಕೊಂಡಳು, ನೀನು ಅಭಿಮನ್ಯುವಿನ ಮಗನನ್ನು ಜೀವಂತಗೊಳಿಸದಿದ್ದರೆ
ನನಗೆ ಏನು ಪ್ರಯೋಜನ? ಈ ಮಗು ಬದುಕದಿದ್ದರೆ ನಿನ್ನ ಉಪಸ್ಥಿತಿಯಿಂದ ಏನು ಪ್ರಯೋಜನ? ಸುಭದ್ರೆಯ ಮಾತುಗಳು ಉತ್ತುಂಗಕ್ಕೇರುತ್ತಿದ್ದಂತೆ ಅವಳ ಧ್ವನಿಯು ಭಾವಾವೇಶದಿಂದ ಒಡೆದಿತ್ತು. ಅವಳು ಕೃಷ್ಣನ ಪಾದಗಳಿಗೆ ಬಿದ್ದಳು. ಪ್ರಾರ್ಥನೆಯಲ್ಲಿ ಅವಳ ತಲೆ ಬಾಗಿತ್ತು. ಓ ಬಲಶಾಲಿ ಶಸ್ತ್ರಧಾರಿ, ಅವಳು ಬೇಡಿಕೊಂಡಳು, ನಾನು ನಿನ್ನ ಸಹೋದರಿ, ಅಥವಾ ತನ್ನ ಮಗನನ್ನು ಕಳೆದುಕೊಂಡ ತಾಯಿ ಎಂದು ಭಾವಿಸಿ ಉತ್ತರ, ಅಥವಾ ನನ್ನ ಬಗ್ಗೆ ಸಹಾನುಭೂತಿ ತೋರಿಸು ಮತ್ತು ನಿನ್ನ ರಕ್ಷಣೆಯ ಮೇಲೆ ತನ್ನನ್ನು ತೊಡಗಿಸಿಕೊಂಡೆ. ಅವಳ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವಳ ಮುಂದೆ ನಿಂತಿರುವ ಕೃಷ್ಣದೇವರಿಗೆ ಒಂದು ಕಟುವಾದ ಮನವಿ. ಅವನ ಕಣ್ಣುಗಳು ತಿಳುವಳಿಕೆಯಿಂದ ತುಂಬಿದವು. ಕೃಷ್ಣನ ಅಭಿವ್ಯಕ್ತಿ ಪ್ರಶಾಂತವಾಗಿದ್ದರೂ ಸುಭದ್ರನ ಮಾತುಗಳಿಂದ ಅವನ ಹೃದಯವು ನಡುಗಿತು. ಮಗುವನ್ನು ಪುನರುಜ್ಜೀವನಗೊಳಿಸುವ ಶಕ್ತಿ ತನ್ನಲ್ಲಿ ಇದೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಬಹುಶಃ ಈ ಕ್ರಿಯೆಯ ಮೂಲಕ ದುಃಖಿತ ತಾಯಿಗೆ ಸಾಂತ್ವನ ನೀಡುತ್ತದೆ. ಅವನ ಮೌನವು ಅಗಾಧವಾಗಿ ಮಾತನಾಡುತ್ತದೆ. ಹತಾಶೆಯ ಕ್ಷಣದಲ್ಲಿ ಭರವಸೆ ಸೂರ್ಯನು ತನ್ನ ಆರೋಹಣವನ್ನು ಮುಂದುವರೆಸಿದಾಗ ಸುಭದ್ರ ಅಭಿಮನ್ಯುವಿನ ಸಾಲಿನ ಸುದ್ದಿ ಅರಮನೆಯಾದ್ಯಂತ ಹರಡುತ್ತಿದ್ದಂತೆ ರಾಜನ ಸಹೋದರಿ ಮತ್ತು ಇತರರು ದುಃಖಿತ ಸಹೋದರನನ್ನು ಸಾಂತ್ವನ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ವೈಶಂಪಾಯನನು ಭಾರವಾದ ಹೃದಯದಿಂದ ನೋಡಿದ್ದನು. ಆದರೆ ಕೇಸಿನ ಕೊಲೆಗಾರನಾದ ಕೃಷ್ಣನು ಸ್ಥಳಕ್ಕೆ ಬರುವವರೆಗೂ ಅರಮನೆಯ ವಾತಾವರಣವು ಬದಲಾಗಲಿಲ್ಲ. ಕರುಣೆ ಮತ್ತು ದಯೆಗಾಗಿ ಹೆಸರುವಾಸಿಯಾದ ಕೃಷ್ಣನು ಶಾಂತವಾದ ನಡವಳಿಕೆಯೊಂದಿಗೆ ಅರಮನೆಯ ಒಳಾಂಗಣವನ್ನು ಪ್ರವೇಶಿಸಿದನು. ಅವನ ಉಪಸ್ಥಿತಿಯು ತನ್ನ ಸುತ್ತಲಿನ ಜನರ ತೊಂದರೆಗೊಳಗಾದ ಮನಸ್ಸನ್ನು ಶಾಂತಗೊಳಿಸುವಂತೆ ತೋರುತ್ತಿತ್ತು. ಬೇಸಿಗೆಯ ದಿನದಂದು ತಂಪಾದ ಗಾಳಿಯಂತೆ ಅವನು ಅರಮನೆಯ ಮೂಲಕ ನಡೆಯುವಾಗ ಅಳುತ್ತಿರುವ ಮಹಿಳೆಯರ ಶಬ್ದ ಮತ್ತು ಆತಂಕಗೊಂಡ ಆಸ್ಥಾನಿಕರ ಪಿಸುಗುಟ್ಟುವಿಕೆಯನ್ನು ಅವನು ಎದುರಿಸಿದನು. ಕೃಷ್ಣನ ಕಣ್ಣುಗಳು ತನ್ನ ತಂದೆ ಹುಟ್ಟಿದ ಮಲಗುವ ಕೋಣೆಯ ಮೇಲೆ ಬೀಳುವವರೆಗೂ ಆ ಪ್ರದೇಶವನ್ನು ದಿಟ್ಟಿಸಿದವು. ಆ ಕೋಣೆಯು ಬಿಳಿ ಹೂವುಗಳ ಹಾರಗಳು, ನೀರಿನ ಮಡಿಕೆಗಳು ಮತ್ತು ಸಾಸಿವೆ ಬೀಜಗಳು ಸೇರಿದಂತೆ ದುಷ್ಟಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ಹಲವಾರು ಅರ್ಪಣೆಗಳಿಂದ ತುಂಬಿತ್ತು. ಕೃಷ್ಣನ ನೋಟವು ಕೋಣೆಯಾದ್ಯಂತ ಹರಿಯಿತು, ಎಲ್ಲ ವಿವರಗಳನ್ನು ತೆಗೆದುಕೊಂಡಿತು. ಅವನು ಆಳವಾದ ಉಸಿರನ್ನು ಹೊರಹಾಕುವ ಮೊದಲು ಮತ್ತು ಮುಗುಳ್ನಕ್ಕನ್ನು ಅದ್ಭುತ ಎಂದು ಕೂಗಿದರು. ಅವರ ಕಣ್ಣುಗಳು ಮೆಚ್ಚುಗೆಯಿಂದ ಹೊಳೆಯುತ್ತಿದ್ದವು. ಅವರ ಮಾತುಗಳು ಅವರ ಸುತ್ತಲಿನವರ ಆತ್ಮಗಳಿಗೆ ಮುಲಾಮು ಇದ್ದವು ಮತ್ತು ಅವರೂ ಸಹ ಭರವಸೆ ಮತ್ತು ನವೀಕರಣದ ಭಾವವನ್ನು ಅನುಭವಿಸಲು ಪ್ರಾರಂಭಿಸಿದರು. ಕೃಷ್ಣನ ಮುಖವು ಪ್ರಕಾಶಮಾನವಾಗುತ್ತಿದ್ದಂತೆ ಅವನ ಆಗಮನಕ್ಕಾಗಿ ಆತಂಕದಿಂದ ಕಾಯುತ್ತಿದ್ದ ದ್ರೌಪದಿ ತನ್ನ ಮುಖದಿಂದ ಕಣ್ಣೀರು ಸುರಿಸುತ್ತಾ ಕೋಣೆಯೊಳಗೆ ಧಾವಿಸಿದಳು. ಓ ಧನ್ಯ ಮಹಿಳೆ, ಅವಳು ವಿರಾಟನ ಮಗಳಿಗೆ, ಇಲ್ಲಿ ನಿನ್ನ ಮಾವ ಮಧುವಿನ ಕೊಲೆಗಾರ, ಆ ಅಚಿಂತ್ಯ ಆತ್ಮದ ಪ್ರಾಚೀನ ಋಷಿ ಬರುತ್ತಾನೆ ಎಂದು ಹೇಳಿದಳು. ತನ್ನ ದುಃಖವನ್ನು ನಿಯಂತ್ರಿಸಲು ಇನ್ನೂ ಕೆಳಗಾಡುತ್ತಿರುವ ವಿರಾಟನ ಮಗಳು ತನ್ನ ಕಣ್ಣುಗಳಲ್ಲಿ ದುಃಖ ಮತ್ತು ಭರವಸೆಯ ಮಿಶ್ರಣದೊಂದಿಗೆ ಕೃಷ್ಣನನ್ನು ನೋಡಿದಳು. ದೇವರುಗಳು ಆತನ ಉಪಸ್ಥಿತಿಗಾಗಿ ಪೂಜ್ಯ ಭಾವದಿಂದ ಕಾಯುತ್ತಿದ್ದಂತೆಯೇ ಆಕೆ ತನ್ನನ್ನು ತಾನು ಸರಿಯಾಗಿ ಮುಚ್ಚಿಕೊಂಡು ಆತನ ಆಗಮನಕ್ಕಾಗಿ ಕಾಯುತ್ತಿದ್ದಳು. ಕೃಷ್ಣನು ಅಂತಿಮವಾಗಿ ಕೋಣೆಯನ್ನು ಪ್ರವೇಶಿಸಿದಾಗ ವಿರಾಟನ ಮಗಳು ಭಾವಾವೇಶದಿಂದ ಕಂಗೆಟ್ಟಳು. ಓ ಜನಾರ್ದನ, ದುಃಖದಿಂದ ನಡುಗುತ್ತಿರುವ ಅವಳ ಧ್ವನಿಯಲ್ಲಿ, ಇಗೋ, ನಾವಿಬ್ಬರೂ ನಮ್ಮ ಮಗುವಿನಿಂದ ವಂಚಿತರಾಗಿದ್ದೇವೆ. ಓ ಮಧುವಿನ ವಧುವೆ, ಅಭಿಮನ್ಯು ಮತ್ತು ನಾನು ಇಬ್ಬರೂ ಸಮಾನವಾಗಿ ಕೊಲ್ಲಲ್ಪಟ್ಟಿದ್ದೇವೆ ಎಂದಳು. ತಮ್ಮ ಮಗುವಿನ ನಷ್ಟ ಮತ್ತು ಅವರಿಗೆ ಸಂಭವಿಸಿದ ಕ್ರೂರ ಅದೃಷ್ಟದ ಬಗ್ಗೆ ವಿಷಾದಿಸುತ್ತಾ ವಿರಾಟನ ಮಗಳು ತನ್ನ ಹೃದಯವನ್ನು ಅವನಿಗೆ ಸುರಿಸಿದಾಗ ಕೃಷ್ಣನು ಗಮನವಿಟ್ಟು ಆಲಿಸಿದನು. ದ್ರೋಣನ ಮಗ ಅಶ್ವತ್ಥಾಮನ ಬ್ರಹ್ಮ ಆಯುಧದಿಂದ ಸೇವಿಸಲ್ಪಟ್ಟ ತಮ್ಮ ಮಗುವನ್ನು ಪುನರುಜ್ಜೀವನಗೊಳಿಸುವಂತೆ ಅವಳು ಕೃಷ್ಣನನ್ನು ಬೇಡಿಕೊಂಡಳು. ಕೃಷ್ಣನು ಸಹಾನುಭೂತಿಯ ಕಿವಿಯಿಂದ ಆಲಿಸಿದನು. ಕರುಣೆ ಮತ್ತು ತಿಳುವಳಿಕೆಯಿಂದ ತುಂಬಿದ ಅವನ ಅಭಿವ್ಯಕ್ತಿ ವಿರಾಟನ ಮಗಳ ದುಃಖದ ಆಳ
ಮತ್ತು ಅವಳ ದುಃಖದ ಭಾರವನ್ನು ಅವನು ತಿಳಿದಿದ್ದನು. ನಾನು ಈಗ ಅವನಿಗೆ ಸರಿಪಡಿಸಿದರೆ ಅವಳು ಫಲ್ಗುಣನ ಮಗ ನಿಜವಾಗಿಯೂ ಏನು ಹೇಳುತ್ತಾನೆ? ದುಃಖದ ಮಧ್ಯದಲ್ಲಿ ಉತ್ತರ ತನ್ನ ಮಗನ ನಿಧನದ ದುಃಖದಲ್ಲಿ ನೆಲಕ್ಕೆ ಬಿದ್ದಳು. ಅವಳ ದೇಹವು ತೆರೆದುಕೊಂಡಿತು. ಅವಳ ಕೂಗು ಪಾಂಡವರ ಅರಮನೆಯಲ್ಲಿ ಪ್ರತಿಧ್ವನಿಸಿತು. ಈಗ ಕಣ್ಣೀರು ಸುರಿಸದೆ ಯಾರೂ ಉಳಿಯಲು ಸಾಧ್ಯವಾಗದ ದುಃಖದ ಮಹಡಿಯಾಗಿ ಮಾರ್ಪಟ್ಟಿದೆ. ಅಂತಹ ಸಂಕಟದಲ್ಲಿದ್ದ ತಮ್ಮ ಪ್ರೀತಿಯ ರಾಜಕುಮಾರಿಯನ್ನು ನೋಡಿ ಕುಂತಿ ಮತ್ತು ಇತರ ಭರತ ಹೆಂಗಸರು ಗಟ್ಟಿಯಾಗಿ ಅಳುತ್ತಿದ್ದರು. ಅವರು ಉತ್ತರಳ ಕರುಣಾಜನಕ ಸ್ಥಿತಿಯನ್ನು ನೋಡಿದಾಗ ಅವಳ ಮಗು ಸತ್ತು ಹುಟ್ಟಿತ್ತು. ಅವರು ದುಃಖದಿಂದ ಹೊರಬಂದು ವಿರಾಟನ ಮಗಳು ಎಲ್ಲಾ ಉದ್ದೇಶದ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಳು. ದುಃಖ ಮತ್ತು ಹತಾಶೆಯಿಂದ ತತ್ತರಿಸಿದಂತೆ. ಆದರೆ ನಂತರ ಪ್ರಜ್ಞೆ ಮರಳಿ ಅವಳು ತನ್ನ ಮಗನನ್ನು ತನ್ನ ತೋಳುಗಳಲ್ಲಿ ತೊಟ್ಟಳು ಮತ್ತು ತನ್ನ ಸುತ್ತಲಿನ ಜನರ ಹೃದಯವನ್ನು ಚುಚ್ಚಿದ ಮಾತುಗಳನ್ನು ಹೇಳಿದಳು. ನನ್ನ ಮಗು, ಅವಳು ಹೇಳಿದಳು, ನೀನು ಎಲ್ಲಾ ಕರ್ತವ್ಯಗಳನ್ನು ತಿಳಿದವನ ಸಂತತಿಯವಳು. ಕೃಷ್ಣೀ ಕುಲದ ಈ ಮಹಾನ್ ಆತ್ಮವನ್ನು ಒಪ್ಪಿಕೊಳ್ಳದೆ ನೀನು ಮಾಡಿದ ಪಾಪದ ಬಗ್ಗೆ ನಿನಗೆ ತಿಳಿದಿರಬಾರದೆ? ಅವಳು ಮುಂದುವರೆದಂತೆ ಅವಳ ಧ್ವನಿಯು ನಡುಗಿತು. ನನ್ನ ಗಂಡನಿಲ್ಲದಿದ್ದರೂ ಮತ್ತು ಈಗ ನೀನು ಇಲ್ಲದೆ ನಾನು ಜೀವಂತವಾಗಿದ್ದೇನೆ. ಶುಭ ಗುಣಗಳು ಅಥವಾ ಅಮೂಲ್ಯ ಆಸ್ತಿಗಳಿಂದ ವಂಚಿತನಾಗಿದ್ದೇನೆ. ಆದರೆ ನಾನು ಸಾಯಬೇಕಾದರೆ ಅದು ನಿಜವಾಗಿಯೂ ಅಕಾಲಿಕ ಮರಣವಾಗಿರುತ್ತದೆ. ಅವಳು ಮಾತನಾಡುವಾಗ ಅವಳ ಮಾತುಗಳು ದೃಢನಿಶ್ಚಯವನ್ನು ಪಡೆದುಕೊಂಡವು. ರಾಜ ಯುಧಿಷ್ಠಿರನು ಅನುಮತಿಸಿದಂತೆ ತಾನು ವಿಷಪೂರಿತವಾದ ವಿಷವನ್ನು ನುಂಬುತ್ತೇನೆ ಅಥವಾ ಉರಿಯುತ್ತಿರುವ ಬೆಂಕಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತೇನೆ ಎಂದು ಅವಳು ಪ್ರತಿಜ್ಞೆ ಮಾಡಿದರು. ಅವಳ ಹೃದಯವು ಮುರಿದರೂ ಅಂತಹ ಅಗಾಧವಾದ ನಷ್ಟದ ನಡುವೆಯೂ ಸಹ 1000 ತುಂಡುಗಳಾಗಿ ಒಡೆಯಲು ನಿರಾಕರಿಸಿತು. ಆಕೆಯ ಮಗ ಅಭಿಮನ್ಯುವಿನ ಮಗು ಅವಳ ತೊಡೆಯ ಮೇಲೆ ಇನ್ನೂ ಮರಗಿತ್ತು. ಆದರೆ ಉತ್ತರ ಅವನನ್ನು ಎದ್ದು ಕಣ್ಣೀರಿನಿಂದ ಸ್ನಾನ ಮಾಡಿದ ಹರ್ಷರಹಿತರಾದ ಮತ್ತು ದುಃಖದ ಸಾಗರದಲ್ಲಿ ಮುಳುಗಿದ ತನ್ನ ಮುತ್ತಜ್ಜಿಯಾದ ಕುಂತಿಯನ್ನು ನೋಡುವಂತೆ ಒತ್ತಾಯಿಸಿದಳು. ಅವಳು ಸಾತ್ವತ ವಂಶದ ಅಸಹಾಯಕ ರಾಜಕುಮಾರಿಯಾದ ಪಾಂಚಾಲದ ಪೂಜ್ಯ ರಾಜಕುಮಾರಿಯನ್ನು ಮತ್ತು ತಾನು ಎಲ್ಲರೂ ಒಟ್ಟಾಗಿ ಬಳಲುತ್ತಿರುವುದನ್ನು ತೋರಿಸಿದಳು. ಆಕೆಯ ಸುತ್ತಲಿನ ಹೆಂಗಸರು ಭೂಮಿಯಿಂದ ಉತ್ತರವನ್ನು ಮೇಲಕ್ಕೆತ್ತಿದರು ಮತ್ತು ಅವಳು ಕುಳಿತಾಗ ಕಮಲದ ದಳಗಳಂತೆ ಹೊಳೆಯುತ್ತಿದ್ದ ಕೇಶವನಿಗೆ ನಮಸ್ಕರಿಸಲು, ಗೌರವದಿಂದ ಕೈಜೋಡಿಸಲು ಮತ್ತು ತಮ್ಮ ತಲೆಯಿಂದ ಭೂಮಿಯನ್ನು ಸ್ಪರ್ಶಿಸಲು ಅವರು ತಮ್ಮ ತಾಳ್ಮೆಯನ್ನು ಕರೆದರು. ಅವರ ವಿಲಾಪಗಳ ಶಬ್ದವು ಹೃದಯ ವಿದ್ರಾವಕವಾಗಿತ್ತು. ಆದರೆ ಅದು ದಶರ ವಂಶದ ಶ್ರೇಷ್ಠ ವ್ಯಕ್ತಿಯಾದ ವಾಸುದೇವನಿಗೆ ಏನೋ ಎಚ್ಚರವಾಗುವಂತೆ ತೋರುತ್ತಿತ್ತು. ಅವನು ನೀರನ್ನು ಮುಟ್ಟಿದನು ಮತ್ತು ಬ್ರಹ್ಮ ಆಯುಧವನ್ನು ಹಿಂತೆಗೆದುಕೊಂಡನು. ಇದು ನೀತಿಯ ಬಗೆಗಿನ ತನ್ನ ಬದ್ಧತೆಯನ್ನು ಸೂಚಿಸುತ್ತದೆ. ಆಕೆಯ ಮಗುವಿನ ಜೀವವನ್ನು ಮರಳಿ ನೀಡುವ ಭರವಸೆಯೊಂದಿಗೆ ಅವನು ತನ್ನ ಮಾತುಗಳು ನಿಜವಾಗುತ್ತವೆ ಎಂದು ಘೋಷಿಸಿದನು. ಅವನು ತನ್ನ ಕಾರ್ಯದ ಅರ್ಹತೆಯನ್ನು, ಬ್ರಾಹ್ಮಣರ ಮೇಲಿನ ಪ್ರೀತಿಯನ್ನು ಮತ್ತು ಯುದ್ಧದಲ್ಲಿಯೂ ಸಹ ತಾನು ಯಾವಾಗಲೂ ಎತ್ತಿ ಹಿಡಿದ ಸತ್ಯವನ್ನು ಆಹ್ವಾನಿಸಿದನು. ಅವನು ಈ ಮಾತುಗಳನ್ನು ಹೇಳುತ್ತಿರುವಾಗ ಬ್ರಹ್ಮಾಂಡವು ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ ಎಂದು ತೋರುತ್ತದೆ. ತದನಂತರ ಒಂದು ಪವಾಡದಂತೆ ಅಭಿಮನ್ಯುವಿನ ಮಗು ಅಲುಗಾಡಲು ಪ್ರಾರಂಭಿಸಿತು. ಕ್ರಮೇಣ ವಾಸುದೇವನ ವಾಗ್ದಾನದಿಂದ ಪುನರುಜ್ಜೀವನಗೊಂಡಂತೆ ಚಲಿಸಿತು. ಕೋಣೆಯು ಆಶ್ಚರ್ಯದಿಂದ ತುಂಬಿತ್ತು ಮತ್ತು ಎಲ್ಲರನ್ನೂ ಹಿಡಿದಿಟ್ಟುಕೊಂಡಿದ್ದ ದುಃಖವು ನಿಧಾನವಾಗಿ ಎಲ್ಲರಿಗೂ ದಾರಿ ಮಾಡಿಕೊಟ್ಟಿತು. ಮಹಾಯುದ್ಧದ ನಂತರ ಕೃಷ್ಣನ ಬ್ರಹ್ಮ ಆಯುಧವನ್ನು ಹಿಂತೆಗೆದುಕೊಂಡಾಗ ಅರಮನೆಯಲ್ಲಿನ ವಾತಾವರಣವು ಸಂಭ್ರಮದ ವಾತಾವರಣವಾಗಿತ್ತು. ಅಭಿಮನ್ಯು ಇನ್ನೂ ಮಲಗಿದ್ದ ಕೋಣೆಯು ಅವನ ತಂದೆ ಅರ್ಜುನನ ಶಕ್ತಿಯಿಂದ ಇದ್ದಕ್ಕಿದ್ದಂತೆ ಬೆಳಗಿತು ಮತ್ತು ಅಲ್ಲಿ ನೆರೆದಿದ್ದ ಕತ್ತಲೆಯ ಶಕ್ತಿಗಳು ಪಲಾಯನ ಮಾಡಬೇಕಾಯಿತು. ಅವರು ಹಿಮ್ಮೆಟ್ಟಿದಂತೆ ಅವರಲ್ಲಿ
ಅನೇಕರು ತಮ್ಮ ಸಾವನ್ನು ಎದುರಿಸಿದರು. ಅರ್ಜುನನ ಶಕ್ತಿಯ ಬೆಳಕು ಕೋಣೆಯನ್ನು ತುಂಬಿದಂತೆ ಕೃಷ್ಣನ ಶ್ರೇಷ್ಠತೆಯನ್ನು ಘೋಷಿಸುವ ಧ್ವನಿಯು ಆಕಾಶದಲ್ಲಿ ಪ್ರತಿಧ್ವನಿಸಿತು. ಅಂತಹ ವಿನಾಶಕಾರಿ ಶಕ್ತಿಯಿಂದ ಮುಕ್ತವಾಗಿದ್ದ ಬ್ರಹ್ಮ ಆಯುಧವು ಈಗ ಅದರ ಸೃಷ್ಟಿಕರ್ತನ ಬಳಿಗೆ ಮರಳಿತು ಮತ್ತು ಅರ್ಜುನನು ಮತ್ತೊಮ್ಮೆ ಉಸಿರಾಡಲು ಪ್ರಾರಂಭಿಸಿದನು. ಅವನ ಮಗ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ತನ್ನ ತಂದೆಯ ಹೊಸ ಚೈತನ್ಯಕ್ಕೆ ಪ್ರತಿಕ್ರಿಯಿಸಿದನು. ಪಾಂಡವರ ಮನೆಯ ಮಹಿಳೆಯರು ಈ ಘಟನೆಯಿಂದ ತುಂಬಾ ಸಂತೋಷಪಟ್ಟರು. ಕುಂತಿ, ಸುಭದ್ರಾ, ದ್ರುಪದಳ ಮಗಳು ಮತ್ತು ಉತ್ತ, ಆ ವೀರ ಭರತ ಯೋಧರ ಪತ್ನಿಯರೆಲ್ಲರೂ ಸುದೀರ್ಘ ಮತ್ತು ಅಪಾಯಕಾರಿ ಪ್ರಯಾಣದ ನಂತರ ಅಂತಿಮವಾಗಿ ದಡವನ್ನು ತಲುಪಿದಂತೆ ಸಂತೋಷಪಟ್ಟರು. ಈ ಪವಾಡವನ್ನು ಮಾಡುವಲ್ಲಿ ತಮ್ಮ ಪ್ರೀತಿಯ ಕೃಷ್ಣನಾದ ಜನಾರ್ದನನ ಪಾತ್ರವನ್ನು ಅವರು ಸಾಧಿಸಿದರು. ಅಭಿಮನ್ಯುವಿನ ಜನನದ ಸುದ್ದಿ ಹರಡುತ್ತಿದ್ದಂತೆ ನಗರವು ಸಂಭ್ರಮಾಚರಣೆಯೊಂದಿಗೆ ಜೀವಂತವಾಯಿತು. ಸುಂದರವಾದ ಮಹಿಳೆಯರೊಂದಿಗೆ ಚಾರಣಗಾರರು ಮತ್ತು ಸಾಧನಕಾರರು ತಮ್ಮ ಹಾಡುಗಳು ಮತ್ತು ಕಥೆಗಳೊಂದಿಗೆ ಬೀದಿಗಳನ್ನು ಅಲಂಕರಿಸಿದರು. ನಗರದ ಮೇಲೆ ಹಾರುವ ಪೆನ್ನಗಳು ಮತ್ತು ಸ್ಟ್ಯಾಂಡರ್ಡ್ಗಳು ಗಾಳಿಯಲ್ಲಿ ನೃತ್ಯ ಮಾಡುವಂತೆ ತೋರುತ್ತಿತ್ತು. ಜನರೊಂದಿಗೆ ಸಂತೋಷಪಡುತ್ತಿದ್ದವು. ಸರ್ಕಾರದ ಅಧಿಕಾರಿಗಳು ಸಹ ಸೇರಿಕೊಂಡರು. ಈ ದಿನವು ರಾಜ್ಯದಾದ್ಯಂತ ಸಂತೋಷಪಡುವ ದಿನವಾಗಿದೆ ಎಂದು ಘೋಷಿಸಿದರು. ಈ ಸಂತೋಷದ ನಡುವೆ ಉತ್ತರ ತನ್ನ ಹಾಸಿಗೆಯಿಂದ ಎದ್ದು ತನ್ನ ನವಜಾತ ಮಗುವನ್ನು ತನ್ನ ತೋಳುಗಳಲ್ಲಿ ತೊಟ್ಟುಕೊಂಡು ಕೃಷ್ಣನನ್ನು ಗೌರವದಿಂದ ವಂದಿಸಿದಳು. ಅವರ ಭಕ್ತಿಯಿಂದ ಸಂತೋಷಗೊಂಡ ದೈವಿಕ ಯೋಧನು ಅಭಿಮನ್ಯುಗೆ ಅನೇಕ ಅಮೂಲ್ಯ ಉಡುಗೊರೆಗಳನ್ನು ನೀಡಿದನು. ಋಷಿ ಕುಲದ ಇತರ ಮುಖ್ಯಸ್ಥರು ಇದನ್ನು ಅನುಸರಿಸಿ ಶಿಶುವಿಗೆ ರತ್ನಗಳು ಮತ್ತು ಸಂಪತ್ತುಗಳನ್ನು ಸುರಿಸಿದರು. ಅಂತಿಮವಾಗಿ ಕೃಷ್ಣನು ತನ್ನ ಮೊಮ್ಮಗನಿಗೆ ಹೆಸರನ್ನು ನೀಡುವ ಸಮಯ ಬಂದಿತು. ಬಹಳ ಗಂಭೀರತೆಯಿಂದ ಆ ಮಗುವನ್ನು ಪರೀಕ್ಷಿತ್ ಎಂದು ಕರೆಯಲಾಗುವುದು ಎಂದು ಘೋಷಿಸಿದನು. ಇದು ಅವರ ಕುಟುಂಬದ ಅದೃಷ್ಟವು ಅವಳ ಅತ್ಯಂತ ಕೆಳಮಟ್ಟದಲ್ಲಿ ಕಾಣುತ್ತಿರುವ ಸಮಯದಲ್ಲಿ ಜನಿಸಿದವರಿಗೆ ಸೂಕ್ತವಾದ ಹೆಸರು. ಆದ್ದರಿಂದ ಈಗ ಪರೀಕ್ಷಿತ್ ಎಂದು ಕರೆಯಲ್ಪಡುವ ಅಭಿಮನ್ಯು ನಗರದ ಸಂಭ್ರಮಾಚರಣೆಗಳ ನಡುವೆ ತನ್ನ ಜೀವನವನ್ನು ಪ್ರಾರಂಭಿಸಿದನು. ತಿಂಗಳು ಕಳೆದಂತೆ ಅರ್ಜುನನು ಬಲಗೊಳ್ಳುತ್ತಾ ಹೋದನು. ಅವನನ್ನು ನೋಡಿದ ಎಲ್ಲರಿಗೂ ಸಂತೋಷವನ್ನು ತಂದನು. ರಾಜ್ಯದ ಜನರು ತಮ್ಮ ನಾಯಕನ ಚೇತರಿಕೆಯ ನಿರೀಕ್ಷೆಯಲ್ಲಿ ಸಂತೋಷಪಟ್ಟರು ಮತ್ತು ಪಾಂಡವರು ತಮ್ಮ ಸುದೀರ್ಘ ಮತ್ತು ಕಠಿಣ ಪ್ರಯಾಣದಿಂದ ಹಿಂದಿರುಗಲು ಸಿದ್ಧತೆಗಳನ್ನು ಮಾಡಿದರು. ಅಂತಿಮವಾಗಿ ಅವರು ತಮ್ಮೊಂದಿಗೆ ಸಂಪತ್ತಿನ ಸಮೃದ್ಧಿಯನ್ನು ಹೊತ್ತುಕೊಂಡು ಬಂದಾಗ ನಗರವು ಇನ್ನೂ ಹೆಚ್ಚಿನ ಸಂಭ್ರಮಾಚರಣೆಯಲ್ಲಿ ಭುಗಿಲೆದ್ದಿತ್ತು. ಬೀದಿಗಳು ಹೂವುಗಳು ಮತ್ತು ಪೆನ್ನಗಳಿಂದ ಅಲಂಕರಿಸಲ್ಪಟ್ಟವು ಮತ್ತು ಜನರು ರಾತ್ರಿಯಿಡೀ ಹಾಡಿದರು ಮತ್ತು ನೃತ್ಯ ಮಾಡಿದರು. ಗಾಳಿಯು ಸಂಗೀತ ಮತ್ತು ನಗುಗಳಿಂದ ತುಂಬಿತ್ತು. ದೇವರುಗಳು ಸ್ವತಃ ಸೇರಲು ನಗರದ ಮೇಲೆ ಇಳಿದನಿಲೆ. ಹಸ್ತಿನಾಪುರ ನಗರದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಅದರ ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವರ ಪ್ರಬಲ ಸೈನ್ಯವು ನಗರಕ್ಕೆ ಆಗಮಿಸಿದಾಗ ಶಬ್ದಗಳ ಕೂಗು ಮತ್ತು ರಥಗಳ ಕೋಲಾಹಲದಿಂದ ಗಾಳಿ ಜೀವಂತವಾಗಿತ್ತು. ಅವರ ತಲೆಯ ಮೇಲೆ ಶತ್ರುಗಳ ನೂಲುವ ಯಂತ್ರವಾದ ವಾಸುದೇವನು ತನ್ನ ವಿಶ್ವಾಸಾರ್ಹ ಮಂತ್ರಿಗಳೊಂದಿಗೆ ಸವಾರಿ ಮಾಡುತ್ತಿದ್ದನು. ಪಾಂಡವರು ನಗರದ ಮೂಲಕ ಹಾದು ಹೋಗುತ್ತಿದ್ದಾಗ ಹಸ್ತಿನಾಪುರದ ಜನರು ಅವರನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸಿದರು. ನಾಯಕರು ರಾಜಧಾನಿಯನ್ನು ಪ್ರವೇಶಿಸುತ್ತಿದ್ದಂತೆ ಭೂಮಿ ಮತ್ತು ಆಕಾಶವು ಡ್ರಮ್ಸ್ ಮತ್ತು ಶಂಖದ ಶಬ್ದದಿಂದ ಪ್ರತಿಧ್ವನಿಸುತ್ತಿತ್ತು. ತಮ್ಮ ನಿಧಿಯನ್ನು ಒಯ್ಯುತ್ತಿದ್ದರು. ಹರ್ಷಚಿತ್ತದಿಂದ ಅವರು ರಾಜ ಧೃತರಾಷ್ಟ್ರನಿಗೆ ಗೌರವ ಸಲ್ಲಿಸಿದರು.
ಆತನ ಪಾದಗಳನ್ನು ಕೂರಿಸಿದರು ಮತ್ತು ಅವರ ಹೆಸರುಗಳನ್ನು ಘೋಷಿಸಿದರು. ಪಾಂಡವರು ಸುವಾನ ಮಗಳಾದ ಗಾಂಧಾರಿಯನ್ನು ಮತ್ತು ಅವರ ತಾಯಿಯಾದ ಕುಂತಿಯನ್ನು ನಮಸ್ಕರಿಸಿದಾಗ ರಾಜನ ಆಸ್ಥಾನವು ಧೂಪದ ಪರಿಮಳದಿಂದ ತುಂಬಿತ್ತು. ನಂತರ ಅವರು ತಮ್ಮ ಚಿಕ್ಕಪ್ಪನಾದ ವಿದುರನನ್ನು ಪೂಜಿಸಿದರು ಮತ್ತು ಧೃತರಾಷ್ಟ್ರನ ಮಗನಾದ ಇಳುತ್ಸುವನ್ನು ಅವನ ವೈಶ್ಯ ಪತ್ನಿಯೊಂದಿಗೆ ಭೇಟಿಯಾದರು. ವೀರರು ಸೌಂದರ್ಯದಿಂದ ಹೊಳೆಯುತ್ತಿದ್ದರು. ಅವರ ವೈಭವವು ಕತ್ತಲೆಯಾದ ನಗರವನ್ನು ಬೆಳರಿಸುತ್ತಿತ್ತು. ಅವರು ಅರಮನೆಯ ಮೂಲಕ ಹಾದು ಹೋಗುವಾಗ ಪಾಂಡವರು ತಮ್ಮ ತಂದೆಯ ಮಹಾನ್ ಸಾಧನೆಯ ಕಥೆಯನ್ನು ಕೇಳಿದರು. ಅವರು ವಾಸುದೇವನ ಶೌರ್ಯ ಮತ್ತು ಕುತಂತ್ರದ ಬಗ್ಗೆ ತಿಳಿದುಕೊಂಡರು. ಅವನು ಅವರನ್ನು ಅವರ ಶತ್ರುಗಳ ಹಿಡಿತದಿಂದ ಹೇಗೆ ರಕ್ಷಿಸಿದನು ಮತ್ತು ಅವರನ್ನು ಸುರಕ್ಷಿತವಾಗಿ ಹಸ್ತಿನಪುರಕ್ಕೆ ಕರೆತಂದನು. ಅವನ ಶೌರ್ಯದಿಂದ ಪ್ರೇರೇಪಿಸಲ್ಪಟ್ಟ ಅವರು ಎಲ್ಲಾ ರೀತಿಯಲ್ಲೂ ಪೂಜೆಗೆ ಯೋಗ್ಯನಾದ ದೇವಕಿಯ ಪ್ರಸನ್ನನಾದ ಕೃಷ್ಣನನ್ನು ಪೂಜಿಸಿದರು. ದಿನಗಳು ಕಳೆದವು ಮತ್ತು ನಗರವು ಸತ್ಯವತಿಯ ಮಗನಾದ ಮಹಾನ್ ಋಷಿ ವ್ಯಾಸನ ಉಪಸ್ಥಿತಿಯಿಂದ ತುಂಬಿತ್ತು. ಕುರು ರಾಜಕುಮಾರರು ಸಂಪ್ರದಾಯದ ಪ್ರಕಾರ ಅವನಿಗೆ ಗೌರವ ಸಲ್ಲಿಸಿದರು ಮತ್ತು ಸಂಕ್ಷಿಪ್ತ ಸಂಭಾಷಣೆಯ ನಂತರ ಯುಧಿಷ್ಠಿರನು ಒಂದು ಪ್ರಸ್ತಾಪದೊಂದಿಗೆ ಅವನ ಬಳಿಗೆ ಹೋದನು. ಪವಿತ್ರ ಅವನು, ನಾನು ಈ ನಿಧಿಯನ್ನು ರಾಜಸೂಯ ಎಂದು ಕರೆಯಲ್ಪಡುವ ದೊಡ್ಡ ಕುದುರೆ ತ್ಯಾಗಕ್ಕೆ ಅರ್ಪಿಸಲು ಬಳಸುತ್ತೇನೆ. ನಾನು ನಿನ್ನ ಅನುಮತಿಯನ್ನು ಕೋರುತ್ತೇನೆ. ಓ ಸನ್ಯಾಸಿಗಳೇ! ವ್ಯಾಸನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಅನುಮೋದನೆಯಿಂದ ಮಿಲುಗುತ್ತಿದ್ದವು. ಓ ರಾಜನೇ, ನಾನು ನಿನಗೆ ನನ್ನ ಆಶೀರ್ವಾದವನ್ನು ನೀಡುತ್ತೇನೆ ಎಂದು ಹೇಳಿದನು. ಅಪಾರವಾದ ಉಡುಗೊರೆಗಳೊಂದಿಗೆ ಯಜ್ಞವನ್ನು ಮಾಡಿ ಮತ್ತು ದೇವತೆಗಳನ್ನು ಪೂಜಿಸು. ಕುದುರೆ ಯಜ್ಞವು ಎಲ್ಲಾ ಪಾಪಗಳನ್ನು ಶುದ್ಧೀಕರಿಸುತ್ತದೆ. ಅದು ನಿನ್ನ ಹೃದಯ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ. ಹೀಗೆ ಉದ್ದೇಶಿಸಿ ಯುಧಿಷ್ಠಿರನು ಆ ಮಹಾಯಜ್ಞಕ್ಕೆ ಸಿದ್ಧನಾಗಲು ಮನಸ್ಸು ಮಾಡಿದನು. ಅವರನ್ನು ಈ ವಿಜಯದ ಕ್ಷಣಕ್ಕೆ ತಂದ ದ್ವೀಪದಲ್ಲಿ ಜನಿಸಿದ ಯೋಧನಾದ ಕೃಷ್ಣನೊಂದಿಗೆ ಅವನು ಸಮಾಲೋಚಿಸಿದನು. ಓ ವಾಸುದೇವ, ಅವನು ಹೇಳಿದನು, ದೇವಕಿ ದೇವಿಯು ನಿಮ್ಮಿಂದ ಆಶೀರ್ವದಿಸಲ್ಪಟ್ಟಿದ್ದಾಳೆ. ಈಗ ನೀವು ದೀಕ್ಷೆಯ ವಿಧಿಗಳನ್ನು ಮಾಗಿ ಯಜ್ಞದಲ್ಲಿ ನಮ್ಮನ್ನು ಮುನ್ನಡೆಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನೀವು ನಮ್ಮ ಅತ್ಯುನ್ನತ ಗುರು ಮತ್ತು ಗುರುವಾಗಿದ್ದೀರಿ. ನೀವು ಯಜ್ಞವನ್ನು ಮಾಡಿದರೆ ನಾನು ಎಲ್ಲಾ ಪಾಪಗಳಿಂದ ಶುದ್ಧನಾಗುತ್ತೇನೆ. ವಾಸುದೇವನ ಮುಖವು ಬೆಚ್ಚಗಿನ ನಗುವಿನಿಂದ ಹೊಳೆಯಿತು. ಅವನು ಉತ್ತರಿಸಿದನು, ಗದ್ದಲದ ಸಾಮ್ರಾಜ್ಯದ ನಡುವೆ ಒಂದು ದೊಡ್ಡ ಯೋಜನೆ ತೆರೆದುಕೊಳ್ಳುತ್ತಿತ್ತು. ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ವೈಶಂಪಾಯನನು ಧರ್ಮದ ಮಗ ಯುಧಿಷ್ಠಿರನ ಮುಂದೆ ನಿಂತು ಕೃಷ್ಣನ ಮಾತುಗಳನ್ನು ಹಂಚಿಕೊಂಡನು. ವ್ಯಾಸನ ಸಂದೇಶವನ್ನು ತಿಳಿಸುವಾಗ ಮಹಾನ್ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಇದು ಅವನ ಪವಿತ್ರ ದೀಕ್ಷೆಯ ಸಮಯವಾಗಿತ್ತು. ಇದು ಅವನನ್ನು ನಿಜವಾದ ನಾಯಕ ಎಂದು ಗುರುತಿಸುವ ಮತ್ತು ಅವನ ಜನರಿಗೆ ಸಮೃದ್ಧಿಯನ್ನು ತರುವ ಒಂದು ವಿಧಿಯಾಗಿತ್ತು. ಯುಧಿಷ್ಠಿರನು ಭಕ್ತಿಯಿಂದ ತುಂಬಿದ ಹೃದಯದಿಂದ ವ್ಯಾಸನಿಗೆ ನಮಸ್ಕರಿಸಿದನು ಮತ್ತು ಅವನ ಮಾರ್ಗದರ್ಶನವನ್ನು ಕೋರಿದನು. ಅವನು ಋಷಿಯ ಸೂಚನೆಗಳನ್ನು ಅನುಸರಿಸುವ ಭರವಸೆ ನೀಡಿದನು. ಬುದ್ಧಿವಂತನ ಆರೈಕೆಗೆ ತನ್ನನ್ನು ತಾನು ಒಪ್ಪಿಸಿಕೊಂಡನು. ಬ್ರಹ್ಮಾಂಡದ ಕ್ರಮದ ಬಗ್ಗೆ ಆಳವಾದ ತಿಳುವಳಿಕೆಯೊಂದಿಗೆ ವ್ಯಾಸನು ಗೊತ್ತಿದ್ದು ಮುಗುಳ್ನಕ್ಕನು ಮತ್ತು ದೀಕ್ಷೆಯ ವಿವರಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಚೈತ್ರ ಮಾಸದ ಹುಣ್ಣಿಮೆಯ ದಿನವು ಶುಭವಾಗಿರುತ್ತದೆ ಎಂದು ಅವನು ಘೋಷಿಸಿದನು. ಕುದುರೆಗಳ ವಿಜ್ಞಾನದಲ್ಲಿ ನಿಪುಣರಾದ ತಜ್ಞರು ಆಯ್ಕೆ ಮಾಡಿದ ಯೋಗ್ಯವಾದ ಕುದುರೆ ಸೇರಿದಂತೆ ಯಜ್ಞಕ್ಕೆ ಅಗತ್ಯವಾದ ಎಲ್ಲಾ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಿ. ಅವನು ಯುಧಿಷ್ಠಿರನ ಪರಿಚಾರಕರಿಗೆ ಒಂದು ಭವ್ಯವಾದ ಕುದುರೆಯನ್ನು ಆಯ್ಕೆ ಮಾಡಲು ಸೂಚನೆ ನೀಡಿದನು. ಅದು ರಾಜನ ವೈಭವವನ್ನು ಸಾಕಾರಗೊಳಿಸುತ್ತದೆ ಮತ್ತು ಅವನನ್ನು ಅವನ ದೈವಿಕ ಸತ್ವಕ್ಕೆ ಹತ್ತಿರ ತರುತ್ತದೆ. ಸಿದ್ಧತೆಗಳು ನಡೆಯುತ್ತಿದ್ದಂತೆ ಬುದ್ಧಿವಂತ ಮತ್ತು ಶಕ್ತಿಶಾಲಿ ರಾಜಕುಮಾರನಾದ ಕೃಷ್ಣನನ್ನು ಕರೆಸಲಾಯಿತು. ಪವಿತ್ರ ಕುದುರೆಯು ಧರ್ಮಗ್ರಂಥಗಳ ಮಾರ್ಗದರ್ಶನದಲ್ಲಿ ದೇಶದಾದ್ಯಂತ ಮುಕ್ತವಾಗಿ ತಿರುಗಾಡುತ್ತಿರುವಾಗ ಅದನ್ನು ರಕ್ಷಿಸುವ ಜವಾಬ್ದಾರಿಯನ್ನು
ವ್ಯಾಸನು ಅವನಿಗೆ ವಹಿಸಿದನು. ಕೃಷ್ಣನು ಸವಾಲನ್ನು ಸ್ವೀಕರಿಸಿದನು ಮತ್ತು ತನ್ನ ಸಹೋದರರಾದ ಅರ್ಜುನ, ಭೀಮ ಮತ್ತು ನಕುಲರನ್ನು ತನ್ನೊಂದಿಗೆ ಕರೆದೊಯ್ಯುವುದಾಗಿ ಯುಧಿಷ್ಠಿರನಿಗೆ ಭರವಸೆ ನೀಡಿದನು. ಪರಾಕ್ರಮಶಾಲಿ ಯೋಧರ ಅರ್ಜುನನಿಗೆ ಕುದುರೆಯು ಭೂಮಿಯ ಮೇಲೆ ಅಲೆದಾಡುವಾಗ ಅದರ ವೈಭವವನ್ನು ದೂರದವರೆಗೆ ಹರಡುವ ಮೂಲಕ ಅದನ್ನು ರಕ್ಷಿಸುವ ಕಾರ್ಯವನ್ನು ವಹಿಸಲಾಗಿತ್ತು. ಕೃಷ್ಣನು ಅವನಿಗೆ ಒಂದು ಪ್ರಮುಖ ಸಂದೇಶವನ್ನು ವಹಿಸಿದನು. ಅವರ ಪ್ರಯಾಣದಲ್ಲಿ ಅವರನ್ನು ಎದುರಿಸಬಹುದಾದ ಯಾವುದೇ ರಾಜರೊಂದಿಗೆ ಸ್ನೇಹ ಸಂಬಂಧವನ್ನು ಸ್ಥಾಪಿಸುವುದು, ದೀಕ್ಷೆಯ ಪವಿತ್ರ ಆಚರಣೆಯಲ್ಲಿ ಸೇರಲು ಅವರನ್ನು ಆಹ್ವಾನಿಸುವುದು ಯೋಜನೆಯನ್ನು ಪ್ರಾರಂಭಿಸಿದ ನಂತರ ಯುಧಿಷ್ಠಿರನು ತನ್ನ ವಿಶ್ವಾಸಾರ್ಹ ಸೇವಕರಾದ ಭೀಮ ಮತ್ತು ನಕುಲರ ಕಡೆಗೆ ತಿರುಗಿ ಗೌರವಾನ್ವಿತ ಅತಿಥಿಗಳ ಆಗಮನಕ್ಕಾಗಿ ಅದನ್ನು ಸಿದ್ಧಪಡಿಸುತ್ತಾ ನಗರವನ್ನು ಭದ್ರಪಡಿಸುವಂತೆ ಅವರಿಗೆ ಸೂಚನೆ ನೀಡಿದನು. ಈ ಆಚರಣೆಯಲ್ಲಿ ಸೇರಲು ಆಹ್ವಾನಿತರಾದ ಎಲ್ಲರನ್ನೂ ಸ್ವಾಗತಿಸಲು ಬುದ್ಧಿವಂತ ಮತ್ತು ಧೈರ್ಯಶಾಲಿ ಯೋಧನಾದ ಸಹದೇವನನ್ನು ಕಳುಹಿಸಲಾಯಿತು. ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿದ್ದಂತೆ ಯುಧಿಷ್ಠಿರನ ಹೃದಯವು ತನ್ನ ಬುದ್ಧಿವಂತ ಮಾರ್ಗದರ್ಶಿಗಳಾದ ವ್ಯಾಸ ಮತ್ತು ಕೃಷ್ಣನ ಬಗ್ಗೆ ಕೃತಜ್ಞತೆಯಿಂದ ಉಬ್ಬಿಕೊಂಡಿತು. ಅವರ ಮಾರ್ಗದರ್ಶನವು ತನ್ನ ದೈವಿಕ ಸತ್ವಕ್ಕೆ ತನ್ನನ್ನು ಹತ್ತಿರ ತರುತ್ತದೆ ಮತ್ತು ಮುಂದಿನ ಪೀಳಿಗೆಗೆ ತನ್ನ ಜನರ ಸಮೃದ್ಧಿಯನ್ನು ಖಾತ್ರಿಪಡಿಸುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಭವ್ಯವಾದ ಸಮಾರಂಭಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಇದು ಭಕ್ತಿ ಮತ್ತು ಬುದ್ಧಿವಂತಿಕೆಯ ಶಕ್ತಿಗೆ ಸಾಕ್ಷಿಯಾಗಿ ಇತಿಹಾಸದಲ್ಲಿ ಕೆತ್ತಲ್ಪಡುತ್ತದೆ. ಹಸ್ತಿನಾಪುರದ ಮೇಲೆ ಸೂರ್ಯ ಉದಯಿಸುತ್ತಿದ್ದಂತೆ ನಗರವು ಉತ್ಸಾಹ ಮತ್ತು ನಿರೀಕ್ಷೆಯಿಂದ ತುಂಬಿತ್ತು. ರಾಜರ ಯುಧಿಷ್ಠಿರನ ಕುದುರೆ ಬಲಿಗೆ ದೀಕ್ಷಾಸ್ನಾನದ ಆಚರಣೆಯು ಅಂತಿಮವಾಗಿ ಬಂದಿತ್ತು ಮತ್ತು ಇಡೀ ರಾಜ್ಯವು ಚಟುವಟಿಕೆಯಿಂದ ತುಂಬಿತ್ತು. ಬುದ್ಧಿವಂತ ಋಷಿಯಾದ ವೈಶಂಪಾಯನನು ಮುಂಚೂಣಿಯಲ್ಲಿ ನಿಂತು ಕಾರ್ಯವಿಧಾನಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದನು. ಬಹಳ ವೈಭವ ಮತ್ತು ಪರಿಸ್ಥಿತಿಯೊಂದಿಗೆ ಪುರಾತನ ಸಂಪ್ರದಾಯಗಳಲ್ಲಿ ಪಾರಂಗತರಾಗಿದ್ದ ಪೂಜ್ಯ ಪುರೋಹಿತರಾದ ಋತ್ವಿಜರು ರಾಜನನ್ನು ಪವಿತ್ರ ಆಚರಣೆಗೆ ಪ್ರೇರೇಪಿಸಿದರು. ಧೂಪದ್ರವ್ಯದ ಸುವಾಸನೆಯಿಂದ ಗಾಳಿಯು ದಟ್ಟವಾರಿತ್ತು ಮತ್ತು ಅವರು ಸಂಕೀರ್ಣವಾದ ವಿಧಿಗಳನ್ನು ಮಾಡುವಾಗ ಪತಣದ ಶಬ್ದವು ಗಾಳಿಯನ್ನು ತುಂಬಿತು. ರಾಜ ಯುಧಿಷ್ಠಿರನು ತನ್ನ ಚಿನ್ನದ ಹಾರದಲ್ಲಿ ಹೊಳೆಯುತ್ತಿದ್ದನು ಮತ್ತು ಕೆಂಪು ರೇಷ್ಮೆ ಬಟ್ಟೆಯಿಂದ ಅಲಂಕರಿಸಿದ್ದನು. ಹೊಳೆಯುವ ಬೆಂಕಿಯಂತೆ ಹೊಳೆಯುತ್ತಿದ್ದನು. ಅವನ ಉಪಸ್ಥಿತಿಯು ವೈಭವದ ಸೆಳವು ಹರಡಿತು. ತ್ವಿಜರು ತಮ್ಮ ಕರ್ತವ್ಯಗಳನ್ನು ಪೂರ್ಣಗೊಳಿಸಿದಾಗ ತ್ಯಾಗಕ್ಕಾಗಿ ಉದ್ದೇಶಿಸಲಾದ ಕುದುರೆಯನ್ನು ಕಾಡಿನೊಳಗೆ ಬಿಡಲಾಯಿತು. ಅದರ ಭವ್ಯವಾದ ಉಪ್ಪು ರಾಜನ ಶುದ್ಧತೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಪೂಜ್ಯ ಋಷಿ ಮತ್ತು ವೇದಗಳ ಲೇಖಕರಾದ ವ್ಯಾಸರು ಕುದುರೆಯನ್ನು ಮುಕ್ತವಾಗಿ ತಿರುಗಾಡಲು ಬಿಡಬೇಕೆಂದು ಆದೇಶಿಸಿದ್ದರು. ಇದು ದೈವಿಕ ಸ್ವಾತಂತ್ರ್ಯ ಮತ್ತು ಶಕ್ತಿಗೆ ಸಾಕ್ಷಿಯಾಗಿದೆ. ಏತನ್ಮಧ್ಯೆ ಕುಂತಿಯ ಪ್ರಬಲ ಯೋಧ ಮಗನಾದ ಅರ್ಜುನನು ತನ್ನ ಸ್ವಂತ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧನಾಗಿ ನಿಂತನು. ಕಪ್ಪು ಜಿಂಕೆಯ ಚರ್ಮವನ್ನು ಧರಿಸಿ ಮತ್ತು ತನ್ನ ವಿಶ್ವಾಸಾರ್ಹ ಬಿಲ್ಲು ಗಾಂಧೀವವನ್ನು ಹೊತ್ತುಕೊಂಡು ಅವನು ಪವಿತ್ರ ಕುದುರೆಯನ್ನು ಹಿಂಬಾಲಿಸಲು ಸಿದ್ಧವಾಗುತ್ತಿರುವಾಗ ಎರಡನೇ ಪ್ರಜಾಪತಿಯನ್ ಸೃಷ್ಟಿಕರ್ತ ದೇವರಂತೆ ಹೊಳೆಯುತ್ತಿದ್ದನು. ಈ ಮಹತ್ವದ ಸಂದರ್ಭಕ್ಕೆ ಸಾಕ್ಷಿಯಾಗಲು ನೆರೆದಿದ್ದ ಜನಸಮೂಹವು ಎಷ್ಟು ದೊಡ್ಡದಾಗಿತ್ತು ಎಂದರೆ ಅದು ತನ್ನದೇ ಆದ ಬೆಂಕಿಯನ್ನು ಸೃಷ್ಟಿಸಿದಂತೆ ತೋಲುತ್ತಿತ್ತು. ಎಲ್ಲಾ ವರ್ಗದ ಜನರು ನಾಯಕನ ಒಂದು ನೋಟವನ್ನು ಪಡೆಯಲು ಮುಂದಾದವು. ಅರ್ಜುನನು ತನ್ನ ಬಿಲ್ಲನ್ನು ಹೊರತೆಗೆದು ನಿರ್ಗಮನಕ್ಕೆ ಸಿದ್ಧವಾಗುತ್ತಿದ್ದಂತೆ ನೆರೆದಿದ್ದ ಜನರ ಗುಂಪಿನಿಂದ ಗಾಳಿಯು ಹರ್ಷೋದ್ಗಾರಗಳಿಂದ ಮತ್ತು ಆಶೀರ್ವಾದಗಳಿಂದ ತುಂಬಿತು. ಓ ಭಾರತ, ನೀನು ಸುರಕ್ಷಿತವಾಗಿ ಮರಳಲಿ, ಅವರು ಕೂಗಿದರು. ಅವರು ಹಸ್ತಿನಾಪುರದಿಂದ ಅಜ್ಞಾತದ ಕಡೆಗೆ ಸವಾರಿ ಮಾಡುವಾಗ ಅವರ ಧ್ವನಿಗಳು ಗಾಳಿಯನ್ನು ಹೊತ್ತೊಯ್ಯುತ್ತಿದ್ದವು. ಅರ್ಜುನನ ಜೊತೆಗಿದ್ದ ಯಾಜ್ಞವಲ್ಕ್ಯನ ಶಿಷ್ಯನ ಬುದ್ಧಿವಂತ ಮಾತುಗಳು ಗಾಳಿಯಲ್ಲಿ ಪ್ರತಿಧ್ವನಿಸಿದವು. ಓ ವೀರನೇ, ಎಲ್ಲ ಅಪಾಯಗಳು
ನಿನ್ನ ಮಾರ್ಗದಿಂದ ಓಡಿಹೋಗಲಿ. ಪವಿತ್ರ ಕುದುರೆಯು ದಾರಿಯನ್ನು ಮುನ್ನಡೆಸುತ್ತಾ ಅರ್ಜುನನು ಆಶ್ಚರ್ಯ ಮತ್ತು ಅಪಾಯದಿಂದ ತುಂಬಿದ ಜಗತ್ತಿಗೆ ಹೊರಟನು. ಅವನು ತನ್ನ ಸಹೋದರರು ಪಾಂಡುವಿನ ಪುತ್ರರು ಈಗಾಗಲೇ ವಶಪಡಿಸಿಕೊಂಡ ಭೂಪ್ರದೇಶಗಳನ್ನು ಹಾದುಹೋದನು. ಯುದ್ಧದಲ್ಲಿ ಅವರ ಪರಾಕ್ರಮವು ದೂರದವರೆಗೆ ಹರಡಿತು. ಅವನು ಪ್ರಯಾಣಿಸುತ್ತಿದ್ದಂತೆ ಪರಾಕ್ರಮಶಾಲಿ ಯೋಧನು ಅಸಂಖ್ಯಾತ ರಾಜರನ್ನು ಎದುರಿಸಿದನು. ಪ್ರತಿಯೊಬ್ಬರೂ ಅವನ ವಿರುದ್ಧ ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಉತ್ಸುಕರಾಗಿದ್ದರು. ಉತ್ತರದ ಹಿಮದಿಂದ ಆವೃತವಾದ ಪರ್ವತಗಳಿಂದ ಪೂರ್ವದ ಸುಡುವ ಮರುಭೂಮಿಗಳವರೆಗೆ ಅರ್ಜುನನು ಯುದ್ಧಗಳನ್ನು ನಡೆಸಿದನು. ಅದು ಇತಿಹಾಸದಲ್ಲಿ ಕೆತ್ತಲ್ಪಟ್ಟಿತು. ಅವನೊಂದಿಗೆ ಘರ್ಷಣೆ ಮಾಡಿದ ಸೈನ್ಯಗಳು ಪ್ರಬಲವಾಗಿದ್ದವು. ವಿವಿಧ ದೇಶಗಳ ವೀರ ಯೋಧರನ್ನು ಒಳಗೊಂಡಿದ್ದವು, ಕಿರಾತರು, ಯವನರು ಮತ್ತು ಮ್ಲೇಚ್ಛರು. ಆದರೂ ಅರ್ಜುನನು ಅಚಲನಾಗಿ ನಿಂತನು. ಅವನ ಗಾಂಧೀವನು ಹೋರಾಡುತ್ತಿರುವಾಗ ಭರವಸೆಯ ದಾರಿದೀಪವಾಗಿ ತಲೆಬಾಗಿದನು. ಅವನ ಹೆಸರು ಬದಲಾಯಿತು. ದೊಡ್ಡ ಯುದ್ಧದ ನಡುವೆಯೂ ಅರ್ಜುನನು ತನ್ನ ಕಿರೀಟವನ್ನು ಧರಿಸಿ ತ್ರಿಗರ್ತರ ಪುತ್ರರು ಮತ್ತು ಮೊಮ್ಮಕ್ಕಳ ವಿರುದ್ಧ ಎತ್ತರವಾಗಿ ನಿಂತನು. ಈ ಪರಾಕ್ರಮಶಾಲಿ ಯೋಧರು ತಮ್ಮ ಅಚಲವಾದ ಉಗ್ರತೆಗೆ ಹೆಸರುವಾಸಿಯಾಗಿದ್ದರು. ತ್ಯಾಗಕ್ಕಾಗಿ ಉದ್ದೇಶಿಸಲಾದ ಭವ್ಯವಾದ ಕುದುರೆಯನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದರು. ಅದು ಅವರ ಸಾಮ್ರಾಜ್ಯಕ್ಕೆ ಅಲೆದಾಡುತ್ತಿತ್ತು. ಚಿಪ್ಪನ್ನು ಧರಿಸಿದ ದೇಹಗಳು ಮತ್ತು ಬಾಣಗಳಿಂದ ತುಂಬಿದ ದಂಗೆಗಳೊಂದಿಗೆ ಅವರು ಅರ್ಜುನನ ಅಮೂಲ್ಯವಾದ ಕುದುರೆಯನ್ನು ಸುತ್ತುವರೆದರು. ಚೆನ್ನಾಗಿ ಅಲಂಕರಿಸಿದ ಕುದುರೆಗಳಿಂದ ಎಳೆಯಲ್ಪಟ್ಟು ಅರ್ಜುನನು ಅವರ ಪ್ರಯತ್ನದ ಬಗ್ಗೆ ಯೋಚಿಸುತ್ತಿದ್ದಂತೆ ಅವರು ಅವರೊಂದಿಗೆ ತಾಕಿಸಲು ಪ್ರಯತ್ನಿಸಿದರು. ಸಂಧಾನ ಭಾಷಣಗಳನ್ನು ಬಳಸಿ ತ್ರಿಗರ್ತರು ಅವ ಬೆನ್ನಟ್ಟುವಿಕೆಯನ್ನು ಮುಂದುವರಿಸದಂತೆ ತಡೆಯಲು ಪ್ರಯತ್ನಿಸಿದರು. ಆದಾಗ್ಯೂ ಅವರ ಮಾತುಗಳು ಕಿವುಡರ ಕಿವಿಗಳ ಮೇಲೆ ಬಿದ್ದವು. ಅವರ ಸಂದೇಶವನ್ನು ಕಡೆಗಣಿಸಿ ಅವರು ಆತನ ಮೇಲೆ ಬಾಣಗಳನ್ನು ಹಾರಿಸಿದರು. ಯೋಧನಾಗಿ ಆತನ ಸಾಮರ್ಥ್ಯವನ್ನು ಪರೀಕ್ಷಿಸಿದರು. ತನ್ನ ಅಚಲವಾದ ಧೈರ್ಯ ಮತ್ತು ಅಚಲವಾದ ಸಂಕಲ್ಪಕ್ಕೆ ಹೆಸರುವಾಸಿಯಾದ ಅರ್ಜುನನು ಅವರ ದಾಳಿಯನ್ನು ಸುಲಭವಾಗಿ ಎದುರಿಸಿದನು. ಸೌಮ್ಯವಾದ ನಗುವಿನೊಂದಿಗೆ ಅವನು ತ್ರಿಗರ್ತರನ್ನು ಉದ್ದೇಶಿಸಿ, ದೂರವಿರಿ ಅನ್ಯಾಯದವರೇ, ಜೀವನವು ದೂರ ಎಸೆಯಬಾರದ ಪ್ರಯೋಜನವಾಗಿದೆ. ಅವನ ಮಾತುಗಳು ಸಹಾನುಭೂತಿಯಿಂದ ಕೂಡಿದವು, ಆದರೆ ಅವು ಅವನ ಎದುರಾಳಿಗಳನ್ನು ಮತ್ತಷ್ಟು ಕೆರಳಿಸಲು ಮಾತ್ರ ನೆರವಾದವು. ಅರ್ಜುನನು ತನ್ನ ಸಹೋದರ ಯುಧಿಷ್ಠಿರನ ಆಜ್ಞೆಗಳನ್ನು ನೆನಪಿಸಿಕೊಂಡಾಗ ಈ ಹಿಂದೆ ಯುದ್ಧದಲ್ಲಿ ಮಡಿದ ಕ್ಷತ್ರಿಯರ ಸಂಬಂಧಿಕರನ್ನು ಕೊಲ್ಲುವುದನ್ನು ಸ್ಪಷ್ಟವಾಗಿ ನಿಷೇಧಿಸಿದ್ದನು. ಅವರು ತಮ್ಮ ಆಕ್ರಮಣವನ್ನು ನಿಲ್ಲಿಸುವಂತೆ ತ್ರಿಗರ್ತರನ್ನು ಬೇಡಿಕೊಂಡನು. ಆದರೂ ಅವರು ಆತನ ಮಾತುಗಳಿಗೆ ಕಿವಿಗೊಡಲು ನಿರಾಕರಿಸಿದರು ಮತ್ತು ಯುದ್ಧವು ತೀವ್ರಗೊಂಡಿತು. ತ್ರಿಗರ್ತರ ರಾಜನಾದ ಸೂಯವಮನು ಅರ್ಜುನನನ್ನು 100 ಬಾಣಗಳಿಂದ ಚುಚ್ಚಿದನು. ಅವನನ್ನು ಹಿಂಬಾಲಿಸಿದ ಇತರ ಮಹಾನ್ ಬಿಲ್ಲುಗಾರರು ಧನಂಜಯನ ಮೇಲೆ ಬಾಣಗಳ ಪ್ರವಾಹವನ್ನು ಹಾರಿಸಿದರು, ಆದರೆ ಅವನು ಸುಲಭವಾಗಿ ಅವುಗಳನ್ನು ಕತ್ತರಿಸಿದನು. ಅವನ ಬಿಲ್ಲು ಹಾಡುವಿಕೆಯು ಲೆಕ್ಕವಿಲ್ಲದಷ್ಟು ದಂಡಗಳನ್ನು ಬಿಡುಗಡೆ ಮಾಡಿತು. ತ್ರಿಗರ್ತ ಯೋಧರಲ್ಲಿ ಸೂರ್ಯವಮನ ಕಿರಿಯ ಸಹೋದರ ಕೇತುವರ್ಮನು ತನ್ನ ಸಂಬಂಧಿಕರನ್ನು ರಕ್ಷಿಸಲು ಶೌರ್ಯದಿಂದ ಹೋರಾಡಿದನು. ಆದಾಗ್ಯೂ ಅರ್ಜುನನ ಪರಾಕ್ರಮವು ತುಂಬಾ ದೊಡ್ಡದಾಗಿತ್ತು ಮತ್ತು ಅವನು ಅನೇಕ ತೀಕ್ಷ್ಣವಾದ ಬಾಣಗಳಿಂದ ಕೇತುವರ್ಮನನ್ನು ಕೊಂದನು. ಯುವ ಯೋಧನು ಬೀಳುತ್ತಿದ್ದಂತೆ ಮತ್ತೊಬ್ಬ ಪ್ರಬಲ ಕಾರು ಯೋಧನಾದ ಧೃತವರ್ಮನು ತನ್ನ ರಥದ ಮೇಲೆ ಅರ್ಜುನನ ಕಡೆಗೆ ಧಾವಿಸಿ ಅವನಿಗೆ ಬಾಣಗಳ ಪರಿಪೂರ್ಣ ಮಳೆಯನ್ನು ಸುರಿಸಿದನು. ಅರ್ಜುನನು ಧೃತವರ್ಮನ ಕೌಶಲ್ಯ ಮತ್ತು ಚುರುಕುತನದಿಂದ ದಿಗ್ಭ್ರಮೆಗೊಂಡನು, ಆದರೆ ಅವನು ಯುವ ಯೋಧನ ಪ್ರಾಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು. ಬದಲಿಗೆ ಅವನ ಶೌರ್ಯ ಮತ್ತು ಕೌಶಲ್ಯವನ್ನು ಮೆಚ್ಚಿಕೊಂಡು ಅವನೊಂದಿಗೆ ಸೌಮ್ಯವಾಗಿ ಹೋರಾಡಿದರು. ಆದಾಗ್ಯೂ ತ್ರಿಗರ್ತರು ತಮ್ಮ ನಿರಂತರ ದಾಳಿಯನ್ನು ಮುಂದುವರೆಸಿದರು ಮತ್ತು ಅರ್ಜುನನು ಅಂತಿಮವಾಗಿ ಧೃತವರ್ಮನ ಹೊಳೆಯುವ ಬಾಣಕ್ಕೆ ಬಲಿಯಾದನು. ಬಾಣದಿಂದ ಕೈಯಲ್ಲಿ ಆರವಾಗಿ ಚುಚ್ಚಿದ ಅರ್ಜುನನು ದಿಗ್ಭ್ರಮೆಗೊಂಡನು.
ಮತ್ತು ಅವನ ಬಿಲ್ಲು ಗಾಂಧಿವನು ಅವನ ಹಿಡಿತದಿಂದ ಬಿದ್ದನು. ಬಲಿಷ್ಠ ಶಸ್ತ್ರ ಸಜ್ಜಿತ ಧನಂಜಯನು ಕ್ಷಣಾರ್ಧದಲ್ಲಿ